ವಾದ ಹಂಸಘೋಷ್ಯ ಸ್ತೋತ್ರವನ್ನು ಅತ್ಯಂತ ವಿಶದವಾಗಿ ಅನೇಕ ಲೌಕಿಕ ದೃಷ್ಟಾಂತಗಳೊಂದಿಗೆ ಪಂಡಿತ ನಾಗಸಂಪಿಗೆ ಆನಂದ ತೀರ್ಥಾಚಾರ್ಯರು ಬಹಳ ಉತ್ತಮವಾದ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇದೀಗ ತಿಳಿಸಿದಂತೆ ಅನೇಕ ಗ್ರಂಥಗಳ ಪ್ರಕಾಶನ, ಅನೇಕ ಗ್ರಂಥಗಳ ಸಂಪಾದನೆ, ಸ್ವತಃ ತಾವು ಅನೇಕ ಗ್ರಂಥಗಳನ್ನು ಲೇಖನ ಮಾಡಿ ರಚನೆ ಮಾಡಿ ವೇದವ್ಯಾಸದೇವರ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಬಹಳ ದೊಡ್ಡ ಸೇವೆಯನ್ನು ಅವರು ಮಾಡಿದ್ದಾರೆ. ಮೈಸೂರಿನಲ್ಲಿರುವಾಗ ಹಾಗೂ ಬೆಂಗಳೂರಿನ ಪೂರ್ಣಪ್ರಜ್ಞ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿದ್ದು ನೂರಾರು ಗ್ರಂಥಗಳನ್ನು ಮಾಧ್ವವಾಂಗ್ಮಯ ಹಾಗೂ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತದ ವೈಶಿಷ್ಟ್ಯವನ್ನು ತಿಳಿಯುವುದಕ್ಕೆ ಉಪಕಾರ ಆಗುವಂತೆ ಇನ್ನಿತರ ಅನೇಕ ದರ್ಶನಗಳ ಗ್ರಂಥಗಳನ್ನು ಕೂಡ ಪ್ರಕಾಶನ ಮಾಡ್ತಾ ಅದರ ಸಂಪಾದನೆಯನ್ನು ಮಾಡಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ತಮ್ಮ ಪಾಠ ಪ್ರವಚನಗಳು, ಗ್ರಂಥಗಳ ಲೇಖನ, ಸಂಪಾದನೆ ಹೀಗೆ ಎರಡೂ ರೀತಿಯಿಂದ ಶ್ರೀಮದಾಚಾರ್ಯರ ವೇದವ್ಯಾಸದೇವರ ಸೇವೆಯನ್ನು ಮಾಡಿದ ಅವರಿಗೆ, ಆನಂದ ತೀರ್ಥಾಚಾರ್ಯರಿಗೆ ವಿಶೇಷವಾಗಿ ಆಯುಷ್ಯ ಆರೋಗ್ಯಗಳನ್ನು ದೃಢವಾಗಿ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ದೇವರು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಯುಕ್ತಿವಾತ್ಯಾಂ ಹಿ ಯಶ್ಚಕ್ರೆ ರಘುತ್ತಮಮುನೇರ್ವಚಃ ಸಮರ್ಥಯಿತು ಕಾಮಸ್ಸನ್ ತಂ ನಮಾಮ್ಯೃತಪುಣ್ಯಕಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ದಿಷ್ಟ್ಯಾ ಹರೇಸ್ಯಾ ಭವತಃ ಪದೋ ಭುವಃ ಭಾರೋಪನೀತಸ್ತವ ಜನ್ಮನೇಶಿತುಃ. ದಿಷ್ಟ್ಯಾಂಕಿತಾಂ ತ್ವತ್ಪದಕೈಃ ಸುಶೋಭನೈಃ ದ್ರಕ್ಷ್ಯಾಮಗಾಂ ಧ್ಯಾಂಚ ತವಾನುಕಂಪಿತಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ
ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮನ ಸ್ತುತಿಯನ್ನು ಮಾಡುವ ನೆಪದಲ್ಲಿ ಕೃಷ್ಣ ಭಕ್ತರಾದ ಸಕಲ ಸಜ್ಜನರಿಗೆ ಬ್ರಹ್ಮದೇವರು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ, ಆದೇಶವನ್ನು ಮಾಡುತ್ತಾ ಇದ್ದಾರೆ. ಯಾವ ರೀತಿ ಮನುಷ್ಯ ಜೀವನದಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ರೂಢಿಸಿಕೊಳ್ಳಬೇಕು, ಅದನ್ನು ಸತ್ಯಧರ್ಮತೀರ್ಥರ, ವಿಷ್ಣುತೀರ್ಥರ, ಸುಮನೋರಂಜನೀಕಾರರ ವ್ಯಾಖ್ಯಾನದ ಬೆಳಕಿನಲ್ಲಿ ಯಥಾಶಕ್ತಿ ತಿಳಿಯುವ ಪ್ರಯತ್ನವನ್ನು ನಿನ್ನೆ ಮಾಡಿದ್ದೇವೆ. ಯಾವುದೇ ಮಾತುಗಳನ್ನು ಕೇಳಿದರೂ ಸರಿ, ನುಡಿದರೂ ಸರಿ, ಎಲ್ಲ ಸಂದರ್ಭಗಳಲ್ಲಿಯೂ ಆ ಭಗವತ್ ತತ್ವದ ಚಿಂತನ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಸರ್ವಶಬ್ದಗಳಿಂದ ವಾಚ್ಯನಾದ ಭಗವಂತನ ಗುಣಗಳ ಅನುಸಂಧಾನ ಯಾವಾಗಲೂ ಮನಸ್ಸಿನಲ್ಲಿರಬೇಕು. ವ್ಯವಹಾರಕ್ಕಾಗಿ ಏನೇ ಮಾತುಗಳನ್ನು ಆಡುವ ಅನಿವಾರ್ಯತೆ ಬಂದಿರಬಹುದು, ಯಾವುದೇ ವಸ್ತುಗಳನ್ನು ಕಾಣುವಂತಹ ಪ್ರಸಂಗ ಇರಬಹುದು, ಆದರೆ ಏನು ಕೊಂಡರೂ ಒಳಗೆ ಭಗವಂತನಿದ್ದಾನೆ ಎಂಬ ಚಿಂತನೆ, ಏನು ಕೇಳಿದರೂ ಆ ಶಬ್ದದಿಂದ ಪ್ರತಿಪಾದ್ಯನಾದವನು ಭಗವಂತ ಎಂಬ ಅನುಸಂಧಾನ ಮನಸ್ಸಿನಲ್ಲಿ ಬರುವಂತಾದರೆ ನಮ್ಮ ಜೀವನದ ಎಲ್ಲ ಕ್ಷಣಗಳು ಕೂಡ ಸಾಧನೆಯ ಕ್ಷಣಗಳಾಗ್ತವೆ. ಇಲ್ಲದಿದ್ದರೆ ಸಾಧನೆಗಾಗಿ ಅಂತ ಕುಳಿತ ಕ್ಷಣಗಳು ಕೂಡ ವ್ಯರ್ಥವಾಗಿ ಹೋಗುವಂತಹ ಪ್ರಸಂಗ ಇದೆ. ದೇವರ ಸ್ಮರಣೆ ಇಲ್ಲದೆ ಕಾಲವನ್ನು ಕಳೆಯಬಾರದು ಅನ್ನುವುದನ್ನು ನಮಗೆಲ್ಲ ತಿಳಿಸುವ ರೀತಿಯಲ್ಲಿ ಭಗವಂತನ ಸ್ತುತಿಯನ್ನು ಮಾಡ್ತಾರೆ ಬ್ರಹ್ಮದೇವರು. ಆ ರೀತಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಮತ್ತೆ ಬ್ರಹ್ಮದೇವರಂತಾರೆ, ಭಗವಂತ, ಎಂತಹ ದೊಡ್ಡ ಸೌಭಾಗ್ಯ, ಎಂತಹ ದೊಡ್ಡ ಸಂತೋಷದ ಸಂಗತಿ, ಭೂಮಿಯ ಮೇಲೆ ನೀನು ಅವತಾರ ಮಾಡ್ತಾ ಇದ್ದಿ ಅಂತ. ಆ ಭೂಮಿಗೆ ಎಷ್ಟು ಸಂತೋಷವಾಗಿದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸರ್ವತ್ರ ವ್ಯಾಪ್ತನಾಗಿ ಯಾವಾಗಲೂ ನೀನಿದ್ದೀಯ ಎಲ್ಲ ಕಡೆಗೆ, ಇದರಲ್ಲಿ ಸಂಶಯವೇ ಇಲ್ಲ. ಯಸ್ಯ ಪೃಥಿವೀ ಶರೀರಂ, ಉಪನಿಷತ್ತು ಹೇಳುತ್ತದೆ, ಭಗವಂತನಿಗೆ ಪೃಥಿವಿ ಶರೀರದಂತೆ ಇದೆ. ಪೃಥಿವಿಯ ಕಣಕಣಗಳಲ್ಲಿಯೂ ದೇವರು ತುಂಬಿದ್ದಾನೆ, ವ್ಯಾಪಿಸಿ ಇದ್ದಾನೆ. ಆದರೂ ಆ ಪರಮಾತ್ಮನನ್ನು ಎಂ ಪೃಥಿವೀ ನವೇದ, ಪರಮಾತ್ಮ ಆ ಪೃಥಿವಿಯ ಕಣಕಣಗಳಲ್ಲಿ ವ್ಯಾಪ್ತನಾಗಿದ್ದರೂ ಕೂಡ ಆ ಪೃಥಿವಿಯ ಅಭಿಮಾನಿನಿ ದೇವತೆಯಾದ ಧರಾದೇವಿ ಪರಿಪೂರ್ಣವಾಗಿ ಪರಮಾತ್ಮನನ್ನು ತಿಳಿಯುವುದಕ್ಕೆ ಸಮರ್ಥಳಲ್ಲ. ಯಥಾಯೋಗ್ಯವಾಗಿ ತಿಳಿದಿದ್ದಾಳೆ, ಪೂರ್ಣವಾಗಿ ಪರಮಾತ್ಮನನ್ನು ಪೃಥ್ವಿಯು ಅರ್ಥ ಮಾಡಿಕೊಂಡಿಲ್ಲ ಅಂತ ಆ ಪರಮಾತ್ಮ ಸರ್ವಾಂತರ್ಯಾಮಿಯಾಗಿದ್ದಾನೆ ಎನ್ನುವುದನ್ನು ಸ್ವತಃ ಉಪನಿಷತ್ತು ಹೇಳುತ್ತದೆ, ಉಪನಿಷತ್ತು ಕೊಂಡಾಡುತ್ತದೆ. ಹೀಗಾಗಿ ಭಗವಂತ ಪೃಥ್ವಿಯ ಮೇಲೆ ಅವತಾರ ಮಾಡುವುದು ಅಂದರೆ ಏನರ್ಥ? ಪೃಥ್ವಿಯಲ್ಲಿ ಇಷ್ಟು ದಿನಗಳು ಇರಲಿಲ್ಲ, ಈಗ ಪೃಥ್ವಿಯ ಮೇಲೆ ಭಗವಂತ ಬರ್ತಾ ಇದ್ದಾನೆ ಅಂತ ಅಭಿಪ್ರಾಯ ಹೇಳಲು ಸಾಧ್ಯ ಇಲ್ಲ. ಯಾವಾಗ ಪೃಥ್ವಿಯನ್ನು ಸೃಷ್ಟಿ ಮಾಡಿದ ಆಗನೇ ಪೃಥ್ವಿಯಲ್ಲಿ ಪ್ರವೇಶ ಮಾಡಿದ್ದಾನೆ ಪರಮಾತ್ಮ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ಸೃಷ್ಟಿ ಮಾಡಿದಾಗಲೇ ಪರಮಾತ್ಮ ಎಲ್ಲ ತತ್ವಗಳಲ್ಲಿಯೂ ಪ್ರವೇಶ ಮಾಡಿದ್ದಾನೆ. ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಪ್ರವೇಶ ಮಾಡಿದ್ದಾನೆ, ಅವರಲ್ಲಿಯೂ ಅಂತರ್ಯಾಮಿ ಆಗಿ ನಿಯಾಮಕನಾಗಿದ್ದಾಗ ಇನ್ನೇನು ಹೊಸದಾಗಿ ದೇವರು ಪೃಥ್ವಿಯಲ್ಲಿ ಅವತಾರ ಮಾಡೋದು? ಹಾಗಾದರೆ ಆ ಪೃಥ್ವಿಯಲ್ಲಿ ಭಗವಂತ ಎಲ್ಲ ಜನರಿಗೂ ದೃಶ್ಯನಾಗುವ ರೀತಿಯಲ್ಲಿ ತನ್ನ ಅವತಾರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಈ ಪೃಥ್ವಿಯನ್ನು ರಂಗಮಂಚವನ್ನಾಗಿ ಮಾಡಿಕೊಂಡು ಇಲ್ಲಿ ತನ್ನ ಅನೇಕ ಲೀಲೆಗಳನ್ನು ತೋರಿಸ್ತಾನಲ್ಲ, ಆ ಒಂದು ಅವಕಾಶ ತನಗೆ ಬರಲಿ ಅನ್ನುವುದಕ್ಕಾಗಿ ಕಾಯ್ತಾ ಇದ್ದಾಳೆ ಪೃಥ್ವಿ. ಅಂತರ್ಯಾಮಿಯಾಗಿದ್ದಾನೆ. ಈಗ ಉದಾಹರಣೆಗೆ ನೋಡಿಕೊಳ್ಳಿ, ದೇವರು ನಮ್ಮೆಲ್ಲರ ಅಂತರ್ಯಾಮಿಯಾಗಿದ್ದಾನೋ ಇಲ್ವೋ? ಇದ್ದಾನೆ. ಭಗವಂತ ನಮ್ಮ ಅಂತರ್ಯಾಮಿಯಾಗಿದ್ದಾನೆ. ಆದರೆ ಅದೇ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ದೇವರು ಬಂದು ನಮ್ಮ ಈ ಕಣ್ಣಿಗೆ ದರ್ಶನವನ್ನು ಕೊಡ್ತಾನೆ, ನಮ್ಮ ಜೊತೆಗೆ ಮಾತನಾಡಿಸ್ತಾನೆ ಅಂದರೆ
ಅದೇನು ಬೇಕಾಗಿಲ್ಲ, ನಮ್ಮೊಳಗೆ ನೀನು ಮೊದಲಿನಿಂದ ಇದ್ದೀಯಲ್ಲ ಸಾಕು ಅಂತ ನಾವು ಹೇಳ್ತೀವಾ? ಪರಮಾತ್ಮ ಮೊದಲಿನಿಂದಲೂ ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಜೀವಸ್ವರೂಪದಲ್ಲಿ ಅನಾದಿ ಕಾಲದಿಂದ ಅಂತರ್ಯಾಮಿಯಾಗಿದ್ದಾನೆ, ಲಿಂಗದೇಹದಲ್ಲಿಯೂ ಅನಾದಿ ಕಾಲದಿಂದ ಇದ್ದಾನೆ. ಈ ಸ್ಥೂಲ ದೇಹ ಎಂದಿನಿಂದ ನಮಗಿದೆ, ಎಷ್ಟು ದಿನಗಳವರೆಗಿರುತ್ತೆ ಅಷ್ಟು ದಿನಗಳವರೆಗೆ ಇದರಲ್ಲಿಯೂ ಅಂತರ್ಯಾಮಿಯಾಗಿ ದೇವರಿರ್ತಾನೆ. ಆದರೂ ಅದರ ಸಾಕ್ಷಾತ್ಕಾರ ನಮಗಿರೋದಿಲ್ಲ, ಆ ಆನಂದದ ಅನುಭವ ನಮಗಾಗೋದಿಲ್ಲ. ನಮಗೆ ಕಾಣುವಂತೆ ಪರಮಾತ್ಮ ಇದ್ದಾಗ ನಮಗೆ ಆನಂದಾನುಭವ ಆಗತ್ತೆ ಎನ್ನುವ ದೃಷ್ಟಿಯಲ್ಲಿ ವಿಶೇಷವಾಗಿ ಈಗ ಭೂಮಿಗೂ ಹಾಗೂ ಎಲ್ಲ ಭೂಮಿಯ ಮೇಲಿರುವ ಸಜ್ಜನರಿಗೂ ಕಾಣುವಂತೆ ನೀನು ಅವತಾರ ಮಾಡ್ತಾ ಇದ್ದೀಯಲ್ಲ, ಇದು ಆ ಭೂಮಿಗೆ ಬಹಳ ಬಹಳ ಸಂತೋಷದ ಸಂಗತಿ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಹತ್ತಿರ ಬೇಕಾದಷ್ಟು ಆಭರಣಗಳಿವೆ ಅಂದರೆ ಅವನು ಶ್ರೀಮಂತ. ಆದರೆ ಅವನಿಗೆ ಬೇಕಾದಾಗ ಆಭರಣಗಳನ್ನು ಮನೆಯಲ್ಲಿ ಹಾಕಿಕೊಂಡು ಓಡಾಡ್ತಾ ಇರಬಹುದು, ಆದರೆ ಯಾರೂ ನೋಡಲಿಲ್ಲ. ಅವನ ಬಂಧುಗಳು ಬಾಂಧವರು ಮಿತ್ರರು ನೋಡಿ ಸಂತೋಷ ಪಡುವವರು, ಆಶ್ಚರ್ಯ ಪಡುವವರು, ಅಯ್ಯೋ ಇವನು ಭಾರಿ ದೊಡ್ಡ ಶ್ರೀಮಂತ ಅಂತ ಇವನ ಬಗ್ಗೆ ವಿಶೇಷ ಆದರ ಗೌರವಗಳನ್ನು ಸಲ್ಲಿಸುವವರು, ಅವರು ಯಾರೂ ನೋಡಲಿಲ್ಲ ಅಂದರೆ ಇವನಿಗೇನು ಸಂತೋಷ ಇದೆ ಹಾಕ್ಕೊಂಡು? ಹಾಗೆ ಭೂದೇವಿಗೆ ಇಂತಹ ಸರ್ವೋತ್ತಮನಾದ ಸರ್ವನಾಯಕನಾದ ಸರ್ವಾಂತರ್ಯಾಮಿಯಾದ ಭಗವಂತ ನನ್ನಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ ನಿಜ. ಆದರೆ ಆ ಪರಮಾತ್ಮ ಎಲ್ಲರಿಗೆ ಕಾಣುವಂತೆ ನನ್ನ ಮೇಲೆ ಓಡಾಡಿದರೆ ಆಗ ನನ್ನ ಮಹತ್ವ ಏನು ಅಂತ, ನನ್ನ ಸೌಭಾಗ್ಯ ಏನು ಅಂತ ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ. ಸಂತೋಷ ಪಟ್ಟಾಗ ತನಗಾಗುವ ಸಂತೋಷ ಒಂದು ಬೇರೆ. ಆ ದೃಷ್ಟಿಯಲ್ಲಿಯೂ ದಿಷ್ಟ್ಯಾ ಹರೇ ಅಸ್ಯಾಹ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತು. ನಿನ್ನ ಅವತಾರದಿಂದ ಭೂಮಿಯ ಭಾರವೇ ಕಳೆದು ಹೋಗಿದೆ ಅಂತಾರೆ ಬ್ರಹ್ಮದೇವರು. ಬಹಳ ವಿಚಿತ್ರ, ಭೂಮಿಯ ಭಾರ ಇನ್ನೂ ಕಳೆದಿಲ್ಲ. ದೇವರು ಇನ್ಮೇಲೆ ಅವತಾರ ಮಾಡಿ ಭೂಭಾರ ಹರಣ ಮಾಡಬೇಕಾದದ್ದುಂಟು. ಏಷ್ಯತ್ತು ನಿಶ್ಚಿತಂ ಯತ್ತದ ಅತೀತತ್ವೇನ ಭಣ್ಯತೆ ಅಂತ. ಬೇರೆಯವರಾದರೆ ಏನೋ ಈ ಕೆಲಸ ಮಾಡಬೇಕು ಅಂತ ಅವರು ಬರ್ತಾ ಇದ್ದಾರೆ, ಪ್ರಾಯ ಕೆಲಸ ಆಗಬಹುದು ಅಂತಂತೇವೆ. ಯಾಕೆಂದರೆ ನಿಶ್ಚಯ ಇಲ್ಲ, ಬರ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ, ಬರಬಹುದು ಬರದೇ ಇರಬಹುದು. ಬಂದ ಮೇಲೂ ಕೆಲಸ ಮಾಡ್ತೇವೆ ಅಂತಾರೆ, ಮಾಡಬಹುದು ಮಾಡಲಿಕ್ಕಾಗದೇ ಇರಬಹುದು. ಎಲ್ಲ ಕಡೆಗೂ ಒಂದು ಸಂಶಯ ಚಿಹ್ನೆ ಇದ್ದೇ ಇರುತ್ತೆ. ಆದರೆ ದೇವರ ವಿಷಯದಲ್ಲಿ ಹಾಗಲ್ಲ. ಅವನು ಸತ್ಯ ಸಂಕಲ್ಪ, ಭೂಭಾರ ಹರಣ ಮಾಡ್ತೇನೆ ಅಂತ ವಚನ ಕೊಟ್ಟಿದ್ದಾನೆ ಅಂದಮೇಲೆ ಭಾರಃ ಅಪನೀತಃ ಅಂತಾರೆ ಬ್ರಹ್ಮದೇವರು. ಭಾರಹರಣ ಮಾಡಿದ ಹಾಗೆ, ಯಾಕೆಂದರೆ ಮಾಡಿಯೇ ಮಾಡ್ತಾನೆ ಎನ್ನುವ ನಿಶ್ಚಯ ಇದ್ದಾಗ ಅದು ಮಾಡಿದ ಹಾಗೆ ಹೇಳ್ತಾರೆ ಕಾನ್ಫಿಡೆನ್ಸ್ ಇದ್ದಂತಹ ವ್ಯಕ್ತಿಗಳು. ಇಂಥ ಒಂದು ಕೆಲಸ ಆಗ್ಬೇಕು, ಆಯಿತು ಕೆಲಸ ಅಂತಾರೆ. ಏನು ಈಗ ಹೇಳ್ತಾ ಇದ್ದೇವೆ, ಇಷ್ಟು ಬೇಗ ಆಯಿತು ಅಂತ ಹೇಗೆ ಹೇಳ್ತೀರಿ? ಆಗೋದು ನಿಶ್ಚಿತ ಅಂತ ಅರ್ಥ. ಶ್ರೀಮದ್ ಆಚಾರ್ಯರು ಮಾಡುವ ಈ ಶಾಸ್ತ್ರೀಯ ವ್ಯಾಖ್ಯಾನಗಳುಂಟಲ್ಲ, ಇವು ಅಲ್ಲಲ್ಲಿ ಬರುವಂತಹ ಪೌರಾಣಿಕ ವಚನಗಳಿಗೆ ಮಾತ್ರ ವ್ಯಾಖ್ಯಾನ ಆಗುವುದಿಲ್ಲ. ಒಟ್ಟಾರೆ ಸಂಸ್ಕೃತ ವಾಂಗ್ಮಯಕ್ಕೇನೆ ಒಂದು ದೊಡ್ಡದಾದ ಕೊಡುಗೆಯನ್ನು ಶ್ರೀಮದಾಚಾರ್ಯರು ಕೊಡ್ತಾರೆ. ಭಾಷಾ ಪ್ರಪಂಚಕ್ಕೇನೆ ಒಂದು ಕೊಡುಗೆಯನ್ನು ಕೊಡ್ತಾರೆ, ಬರೀ ಸಂಸ್ಕೃತ ವಾಂಗ್ಮಯ ಅಂತೂ ಅಲ್ಲ. ಇದು ಕನ್ನಡದಲ್ಲಿಯೂ ವ್ಯವಹಾರ ಇದೆ, ಆದರೆ ಇದರ ವಿಶ್ಲೇಷಣೆ ಮಾಡಿದರೆ ಮಾಡಲಿಕ್ಕಾಗಲ್ಲ ಯಾರಿಗೆ. ನಾಳೆ ಬರಬೇಕು, ಆಯಿತು ಅಂತಾರೆ. ಆಯಿತು, ನಾಳೆನೇ ಬಂದಿಲ್ಲ, ಆಯಿತು ಹೇಗೆ? ನಾಳೆ ಎನ್ನುವ ಕಾಲ ಬಂದ ಮೇಲೆ ತಾನೇ ಇವನ ಆಗಮನ ಆಗಬೇಕು. ನಾಳೆ ಬನ್ನಿ, ಇನ್ನು 1 ವರ್ಷ ಆದ ಮೇಲೆ ನೀವು ಮತ್ತೆ ಬರಬೇಕು, ಆಯಿತು ಅಂತಾರೆ. ಮುಂದೆ ಆಗ್ತದೆ ಅಂತನಬೇಕು ತಾನೆ, ಆಗತ್ತೆ, ಬರೋಣ ಆಗತ್ತೆ ಅನ್ನಬೇಕು. ಆಯಿತು ಅನ್ನೋದು ಹೇಗೆ? ಹಾಗಾದರೆ ಬಂದೇ ಬರ್ತೇವೆ ಅಂತ ಆ ನಿಶ್ಚಯ ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಮನುಷ್ಯರ ವಿಷಯದಲ್ಲಿ ವಿಚಾರ ಬೇರೆ. ಆದರೆ ಇವನಿಗಂತೂ ಆ ತರಹದ ಅಭಿಪ್ರಾಯ ಇದೆ, ಬಂದೇ ಬರ್ತೇವೆ ಎನ್ನುವ ನಿಶ್ಚಯ ಇದ್ದಾಗ ಆಯಿತು ಅಂತಾನೆ, ಕೆಲಸ ಆಯಿತು ಅಂತಾನೆ. ಅದರ ಅರ್ಥ ಆಗೋದು ನಿಶ್ಚಿತ ಅಂತ. ಭಗವಂತನ ವಿಷಯದಲ್ಲಿ ಮಾತ್ರ ಅದು 100ಕ್ಕೆ 100ರಷ್ಟು ಸತ್ಯ ಅನ್ನುವ ದೃಷ್ಟಿಯಲ್ಲಿ ಭಾರೋಪನೀತಸ್ತವ ಜನ್ಮನೇಶಿತು, ನಿನ್ನ ಅವತಾರದಿಂದ ಎಲ್ಲ ಭಾರ ಕಳೆದು ಹೋಗಿದೆ ಅಂತ. ಅಪನೀತಃ ಅಂದರೆ ಕಳೆದಿದೆ ಅಂತ. ಸತ್ಯಧರ್ಮರು ಇನ್ನೂ ಒಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಹೇ ಅಪ, ಭೂಮಿಯ ಭಾರವನ್ನು ಕಳೆದು ನಮ್ಮೆಲ್ಲರ ರಕ್ಷಣೆ ಮಾಡುವುದಕ್ಕೆ, ಅರ್ಥಾತ್ ಭೂಮಿಯ ಮೇಲಿರುವ ಸಜ್ಜನರ ರಕ್ಷಣೆಯನ್ನು ಮಾಡುವುದಕ್ಕೆ ನೀನು ಅವತಾರ ಮಾಡಿದ್ದೀಯ. ನಮ್ಮೆಲ್ಲರ ರಕ್ಷಣೆಗೆ ನಿನ್ನ ಅವತಾರ, ನಿನ್ನ ರಕ್ಷಣೆಗೆ ಒಬ್ಬರು ಯಾರಾದರೂ ಬೇಕಲ್ಲ, ಸಹಾಯ.
ಯಾರನ್ನಾದರೂ ಕರ್ಕೊಂಡು ಬರಬೇಕಾಗಿತ್ತು, ಯಾರನ್ನೂ ಕರ್ಕೊಂಡು ಬಂದಿಲ್ಲ ಅಂತ ನಾವೇನು ತಿಳಿದಿಲ್ಲ. ನಮಗೆ ಗೊತ್ತು ಎಲ್ಲರ ರಕ್ಷಣೆಗೆ ನೀನು ಬೇಕು, ನಿನ್ನ ರಕ್ಷಣೆಗೆ ಮಾತ್ರ ಇನ್ನೊಬ್ಬರು ಬೇಕಿಲ್ಲ. ಕಾರಣ ನೀನು ಅಪ. ಪ ಅಂದರೆ ರಕ್ಷಕ, ಅಪ ರಕ್ಷಕರು ಯಾರೂ ನಿನಗೆ ಬೇಕಿಲ್ಲ. ನೀನು ಸ್ವತಂತ್ರ, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ತೀಯ, ಇಡೀ ಜಗತ್ತಿನ ರಕ್ಷಣೆಯನ್ನು ನೀನು ಮಾಡ್ತೀಯ. ನಿನಗೆ ಆಪತ್ತುಗಳೇ ಇಲ್ಲ, ವಿಪತ್ತುಗಳೇ ಇಲ್ಲ. ನಿನಗೆ ರಕ್ಷಣೆಯನ್ನು ಮಾಡುವುದಕ್ಕೆ ಇನ್ನೊಬ್ಬರು ಬೇಕಾಗಿಲ್ಲ. ಹೀಗಾಗಿ ಉಳಿದವರೆಲ್ಲ ಸಪರು, ನೀನೊಬ್ಬ ಅಪ, ಯಾರೂ ನಿನಗೆ ರಕ್ಷಕರಿಲ್ಲ ಅನ್ನುವ ಅರ್ಥದಲ್ಲಿ ಹೇ ಅಪ ಭಾರಃ ನೀತಃ, ಈ ಭೂಮಿಯ ಭಾರವನ್ನು ನೀನು ಪರಿಹಾರ ಮಾಡಿದ್ದಿ ಎಂಬುದಾಗಿಯೂ ಪದವಿಭಾಗವನ್ನು ಮಾಡಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅರ್ಥ ತಿಳಿಸ್ತಾರೆ. ಜಿಷ್ಟ್ಯ ಅನ್ನುವ ಶಬ್ದಕ್ಕೆ ಇದು ಅವ್ಯಯ, ಇದು ಮಂಗಲ, ಸಂತೋಷ, ಸೌಭಾಗ್ಯ ಎಂಬ ಅರ್ಥ ಇದೆ. ದೊಡ್ಡ ಅದೃಷ್ಟ, ಮಹಾಭಾಗ್ಯ ಅಂತೇವಲ್ಲ ಹಾಗೆ. ದಿಷ್ಟ್ಯ, ನೀನು ಅವತಾರ ಮಾಡಿ ಭಾರವನ್ನು ಪರಿಹಾರ ಮಾಡುವ ಸಂಕಲ್ಪವನ್ನು ಮಾಡಿ ಗರ್ಭದಲ್ಲಿ ಪ್ರವೇಶವನ್ನೂ ಮಾಡಿ ಇನ್ನೇನು ಅವತಾರ ಮಾಡ್ತಾ ಇದ್ದೀಯಲ್ಲ, ಇದೇ ನಮ್ಮ ಅಹೋಭಾಗ್ಯ, ಬಹಳ ದೊಡ್ಡ ಅದೃಷ್ಟ ನಮ್ಮದು ಎಂಬುದಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಕೇವಲ ಭೂಮಿಗೆ ಮಾತ್ರ ಸೌಭಾಗ್ಯ ಅಲ್ಲ ಇದು. ಜಿಷ್ಟ್ಯಾಂಕಿತಾಂ ತ್ವತ್ಪದಕೈಸ್ತು ಶೋಭನೈ ದ್ರಕ್ಷ್ಯಾಮ ಗಾಂ ದ್ಯಾಂಚ ತವಾನುಕಂಪಿತಾಂ. ಆ ಭೂಮಿಯ ಮೇಲೆ ನೀನು ಪಾದಗಳನ್ನು ಇಟ್ಟು ಓಡಾಡ್ತಾ ಇದ್ದರೆ ಎಲ್ಲಿ ನೋಡಿದರಲ್ಲಿ ನಿನ್ನ ಧ್ವಜ ವಜ್ರ ಅಂಕುಶಗಳಿಂದ ಚಿಹ್ನಿತವಾದಂತಹ ಪಾದಗಳು ಅಲ್ಲಲ್ಲಲ್ಲಿ ಮೂಡಿರ್ತದೆ ಭೂಮಿಯ ಮೇಲೆ. ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ವಿಷ್ಣುಪಾದ, ಗಯಾಕ್ಷೇತ್ರದಲ್ಲಿ ವಿಷ್ಣುಪಾದ ಇದೆ. ಸಾಕ್ಷಾತ್ ಭಗವಂತನೇ ತನ್ನ ಪಾದವನ್ನು ಇಟ್ಟಂತಹ ಸ್ಥಳ, ಪರಮ ಪವಿತ್ರವಾದಂತಹ ಸ್ಥಳ. ದೇವರು ತನ್ನ ಪಾದವನ್ನು ಆ ಶಿಲೆಯ ಮೇಲೆ, ಗಯಾಸುರನ ಮೇಲೆ ಆ ಧರ್ಮಶಿಲೆಯನ್ನಿಟ್ಟು ಅದರ ಮೇಲೆ ತನ್ನ ಪಾದವನ್ನು ಊರಿದ್ದಾನೆ. ಆ ಪಾದದ ಚಿಹ್ನ ಅಲ್ಲಿ ಮೂಡಿದೆ. ಅದು ಇಡೀ ಜಗತ್ತಿನಲ್ಲಿರುವ ಸಕಲ ಸಜ್ಜನರಿಗೆ, ದರ್ಶನ ಮಾಡಿದವರಿಗೆಲ್ಲ ಎಂತಹ ದೊಡ್ಡ ಸೌಭಾಗ್ಯ ಅದು. ಸಾಕ್ಷಾತ್ ವಿಷ್ಣುವಿನ ಪಾದದ ಚಿಹ್ನವನ್ನು ನೋಡ್ತೇವೆ, ಪಾದ ನೋಡೋ ಭಾಗ್ಯ ಇನ್ನೂ ಇಲ್ಲ. ಆದರೆ ಆ ಪರಮಾತ್ಮನ ಪಾದದ ಸ್ಪರ್ಶವಾದ ಶಿಲೆಯನ್ನು ನೋಡ್ತೇವೆ, ಅದರ ಸ್ಪರ್ಶ ಮಾಡ್ತೇವೆ ಅನ್ನೋದೇ ಒಂದು ದೊಡ್ಡ ಭಾಗ್ಯ. ಆದರೆ ಕೃಷ್ಣಾವತಾರದ ಆ ಪ್ರಸಂಗದಲ್ಲಿ ಅದಿನ್ಯಂತಹ ಭಾಗ್ಯ. ಎಲ್ಲಿಯೋ ಒಂದು ಕಡೆಗೆ ಗಯಾದಲ್ಲಿ ಹೋದರೆ, ಗಯಾಕ್ಕೆ ಹೋದರೆ ನೋಡ್ಬೋದು. ಗಯಾ ತೋ ದೇಖ್ ಸಕ್ತೆ ಹೈ, ನಹಿ ತೋ ನಹಿ. ಆದರೆ ಈಗ ಹಾಗಲ್ಲ. ಕೃಷ್ಣಾವತಾರ ಎಲ್ಲಿ ನೋಡಿದರಲ್ಲಿ ಕೃಷ್ಣನ ಪಾದಗಳು. ಸಕಲ ಸಜ್ಜನರ ಉದ್ಧಾರಕ್ಕೆ, ಅದು ಕೇವಲ ಪಿತೃಗಳ ಉದ್ಧಾರಕ್ಕೆ ಮಾತ್ರ ಕಾರಣ ಅಂತ ತಿಳಿಯಬೇಡಿ, ಪಿತೃಗಳ ಉದ್ಧಾರಕ್ಕೂ ಕಾರಣ. ಜೀವಂತರಾಗಿದ್ದಂತಹ ಸಾಧಕರ ಸಾಧನೆಗೂ ಅದೊಂದು ದೊಡ್ಡದಾದ ಸಿದ್ಧಿಯ ರೂಪದಲ್ಲಿ ದರ್ಶನವನ್ನು ಕೊಡುವಂತಹ ಒಂದು ಅಧಿಷ್ಠಾನ ಆ ಪರಮಾತ್ಮನ ಪಾದದ ಚಿಹ್ನಗಳು. ಅದು ಆ ಕೃಷ್ಣಾವತಾರದ ಕಾಲದಲ್ಲಿ ಕಂಡಲೆಲ್ಲ ಕಾಣಿಸ್ತಾ ಇತ್ತಂತೆ. ದಿಷ್ಟ್ಯಾಂಕಿತಾಂ ತ್ವತ್ಪದಕೈ ಸುಶೋಭನೈ ದ್ರಕ್ಷ್ಯಾಮ ಗಾಂ ದ್ಯಾಂಚ ತವಾನುಕಂಪಿತಾಂ. ಸ್ವರ್ಗವೂ ಕೂಡ ನಿನ್ನ ವಿಶೇಷವಾಗಿರತಕ್ಕಂತಹ ಅನುಗ್ರಹದಿಂದ ಅನುಕಂಪಿತ, ದಯಾಕ್ಕೆ ಪಾತ್ರ ಅಂತ ಭಾವಿಸ್ತೇವೆ. ಯಾಕೆ ಈ ದೈತ್ಯರು ಎಲ್ಲಿ ನೋಡಿದರಲ್ಲಿ ದುಷ್ಟರು. ಕಂಸ ಮೊದಲಾದ ದೈತ್ಯರು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ವಿಘ್ನ ಮಾಡ್ತಾರೆ, ಪಾಠ ಪ್ರವಚನಗಳಿಗೆ ವಿಘ್ನ, ವೇದಾಧ್ಯಯನಕ್ಕೆ ವಿಘ್ನ. ಹೀಗಾಗಿ ಎಲ್ಲಿಯೂ ಸ್ವಾಹಾಕಾರಗಳಿಲ್ಲ, ಸ್ವಧಾಕಾರಗಳಿಲ್ಲ. ನೀನು ಭೂಭಾರ ಹರಣ ಮಾಡಿದರೆ ಭೂಮಿಗೆ ಮಾತ್ರ ಸಂತೋಷ ಅಲ್ಲ, ಭೂಮಿಯಲ್ಲಿದ್ದ ಜನರಿಗೆ ಸಂತೋಷ ಅಲ್ಲ. ಭೂಮಿಯಲ್ಲಿದ್ದ ಜನರು ಯಜ್ಞಯಾಗಾದಿಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ, ಪಾಠ ಪ್ರವಚನಗಳನ್ನು ಮಾಡಿ, ವೇದಮಂತ್ರಗಳ ಪಠನ ಮಾಡಿ ಅವರೆಲ್ಲ ದೇವತೆಗಳನ್ನು ಸಂತೋಷಪಡಿಸಿದರೆ ಸ್ವರ್ಗದಲ್ಲಿರುವ ದೇವತೆಗಳಿಗೂ ಸಂತೋಷ ಆಗ್ತದೆ. ಹೀಗಾಗಿ ನಿನ್ನ ಅವತಾರ ಭೂಲೋಕ ಸ್ವರ್ಗ ಎರಡಕ್ಕೂ ವಿಶೇಷವಾಗಿ ಉಪಕಾರವನ್ನು ಮಾಡುವಂತಹದ್ದು. ಆದ್ದರಿಂದ ನಮಗೂ ದೊಡ್ಡ ಅನುಗ್ರಹ, ಭೂಮಿಯ ಮೇಲಿದ್ದ ಜನರಿಗೂ ನೀನು ಮಾಡಿದ್ದು ಬಹಳ ದೊಡ್ಡ ಅನುಗ್ರಹ ಎಂಬುದಾಗಿ ಬ್ರಹ್ಮದೇವರು ಸ್ಮರಣೆ ಮಾಡ್ತಾರೆ. ಇಲ್ಲಿ ಹೇಳುವಾಗ ಒಂದು ಮಾತು ಬರ್ತದೆ. ಈ ಭೂಮಿ ಏನು ಅಂದರೆ ಪದೋಭುವಃ, ನಿನ್ನ ಕಾಲಿನ ಸ್ವರೂಪದಲ್ಲಿದೆ ಭೂಮಿ ಅಂತ. ನಿನ್ನ ಪಾದದ
ಸ್ವರೂಪವಾದ ಭೂಮಿಯ ಭಾರವನ್ನು ನೀನು ಪರಿಹಾರ ಮಾಡಿದ್ದಿ. ನೀನೇನಂಥ ಭಾಳ ದೊಡ್ಡ ಉಪಕಾರ ಮಾಡಿದಾಗಲ್ಲ. ಅಂದರೆ ಒಂದರ್ಥದಲ್ಲಿ ನಿಂದಾಸ್ತುತಿ ಅಂತಾರಲ್ಲ ಹಾಗೆ. ಯಾಕೆ? ತನ್ನ ಕಾಲ ಮೇಲೆ ಭಾರ ಬಿದ್ದರೆ ಯಾವ ವ್ಯಕ್ತಿ ಆದರೂ ಪಕ್ಕಕ್ಕೆ ಸರಸಿಡ್ತಾನೆ. ಕಾಲ ಮೇಲೆ ಕಲ್ಲು ಬಿತ್ತು, ಕಬ್ಬಣ ಬಿತ್ತು ಅಂದರೆ ಏನು ಮಾಡ್ತಾನೆ? ತೆಗೆದಾಚೆಗೆ ಇಡ್ತಾನೆ. ನೀನು ಭೂಭಾರ ಹರಣ ಮಾಡ್ತೀ ಅಂದರೆ ಏನದು? ಭೂಮಿ ಅಂದ್ರೇನು? ನಿನ್ನ ಪಾದವೇ ಭೂಮಿ. ಭೂಭಾರ ಹರಣ ಮಾಡ್ತೀ ಅಂದರೆ ನಿನ್ನ ಪಾದದ ಭಾರವನ್ನು ಪರಿಹಾರ ಮಾಡಿಕೊಂಡಂತೆ ಎನ್ನುವ ಅರ್ಥದಲ್ಲಿ ದಿಷ್ಟ್ಯಾಹರೇ ಅಸ್ಯಾಹ ಭವತಃ ಪದೋ ಭುವಃ, ಪಾದರೂಪದಲ್ಲಿರುವ ಭೂಮಿಯ ಭಾರವನ್ನು ನೀನು ಪರಿಹಾರ ಮಾಡಿಕೊಂಡಿದ್ದಿ ಅಂತ ಕೂಡಲ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯವನ್ನು ಬರೆದು ನಿರ್ಣಯ ಹೇಳ್ತಾರೆ. ದೇವರ ಪಾದವೇ ಭೂಮಿಯಲ್ಲ. ಪದಾದ್ಯಾಶ್ರಯಣಾದ್ವಿಷ್ಣೋ ಪೃಥಿವ್ಯಾದಿ ಪದಾದಿಕಂ ತಜ್ಜತ್ವಾತ್ ಅಥ ಸಾದೃಶ್ಯಾತ್ ಯಥಾನುರ್ಭೂಮಿಗಂ ಪದಂ ಇತಿ ಬ್ರಹ್ಮತರ್ಕೇ. ಪರಮಾತ್ಮನ ಪಾದವೇ ಭೂಮಿ ಅಂತ ಹೇಳಿದ್ದರ ಉದ್ದೇಶ, ಆ ಪಾದವನ್ನು ಆಶ್ರಯಿಸಿಕೊಂಡು ಭೂಮಿ ಇದೆ. ಪರಮಾತ್ಮನ ಪಾದದಿಂದ ಹುಟ್ಟಿದೆ, ಪರಮಾತ್ಮನ ಪಾದವನ್ನು ಆಶ್ರಯಿಸಿಕೊಂಡಿದೆ. ದ್ವಿತೀಯ ಸ್ಕಂಧದಲ್ಲಿಯೂ ಈ ವಿಷಯವನ್ನು ಒಂದು ಬಾರಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಪಾತಾಳ ಬೇತಸ್ಯ ಹಿ ಪಾದ ಮೂಲಂ ಇತ್ಯಾದಿ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ಪಾತಾಲಾದಿ ಲೋಕಗಳು ಪರಮಾತ್ಮನ ಅಂಗದಿಂದ ಹುಟ್ಟಿವೆ, ಅಂಗದಲ್ಲಿಯೇ ಆಶ್ರಿತವಾಗಿವೆ. ಪರಮಾತ್ಮ ಕೇವಲ ಹುಟ್ಟಿಸಿ ಆಚೆಗೆ ಕಳಿಸಿಲ್ಲ ಯಾವ ವಸ್ತುಗಳನ್ನು, ತನ್ನೊಳಗೇ ಇಟ್ಟುಕೊಂಡಿದ್ದಾನೆ, ತಾನೇ ಆಧಾರನಾಗಿದ್ದಾನೆ. ಆ ದೃಷ್ಟಿಯಲ್ಲಿ ಪರಮಾತ್ಮನ ಪಾದದಿಂದ ಹುಟ್ಟಿದವಳು, ಪರಮಾತ್ಮನ ಪಾದವನ್ನು ಆಶ್ರಯಿಸಿದವಳು ಅನ್ನುವ ಅರ್ಥದಲ್ಲಿ ಈ ಭೂಮಿಯನ್ನು ಪಾದ ಅಂತ ಕರೆದಿದ್ದಾರೆ. ಇಲ್ಲಿ ಭೂಮಿ ಎನ್ನುವ ಶಬ್ದದಿಂದ ಒಟ್ಟಾರೆ ಆ ಪರಮಾತ್ಮನ ಸಮಗ್ರವಾದಂತಹ 7 ಲೋಕಗಳನ್ನು ವಿವಕ್ಷೆ ಮಾಡಿ ಒಟ್ಟಾರೆ ತ್ರಿಲೋಕ ವಿವಕ್ಷೆಯ ಈ ರೀತಿ ಹೇಳಿದ್ದಾರೆ ಅಂತ ಅನ್ಕೋಬೋದು. 14 ಲೋಕಗಳನ್ನು ಪ್ರತ್ಯೇಕವಾಗಿ ಹೇಳುವಾಗ ಭೂಮಿಯನ್ನು ಟೊಂಕದಿಂದ ಹುಟ್ಟಿದವಳು ಅಲ್ಲಿ ಇದ್ದಾಳೆ ಅಂತ ದ್ವಿತೀಯ ಸ್ಕಂಧದಲ್ಲಿ ಬಂದಿದೆ. ಆದರೆ ಒಟ್ಟು 3 ಭಾಗವನ್ನು ಮಾಡಿದರೆ ಪಾದ, ನಾಭಿ, ಶಿರಸ್ಸು ಅಂತ ಈ ರೀತಿ ವಿವಕ್ಷೆಯನ್ನು ಮಾಡಿ ಭೂಹು ಭುವಃ ಸ್ವಃ 3ರಲ್ಲಿ ಎಲ್ಲವನ್ನೂ ಅಂತರ್ಭಾವ ಮಾಡುವ ದೃಷ್ಟಿಯಲ್ಲಿ ಪರಮಾತ್ಮನ ಪಾದವೇ ಭೂಮಿ ಎಂಬುದಾಗಿ ಹೇಳಿದ್ದು, ಪಾದದಿಂದ ಹುಟ್ಟಿದೆ, ಪಾದವನ್ನು ಆಶ್ರಯಿಸಿಕೊಂಡಿದೆ ಎಂಬ ಅರ್ಥದಲ್ಲಿ ಅಂತ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಜೊತೆಗೆ ಸಾದೃಶ್ಯಾತ್ ಅಂತಾರೆ. ಸಾದೃಶ್ಯವೂ ಒಂದಿದೆ. ಪಾದದಿಂದ ಹುಟ್ಟಿದೆ, ಪಾದವನ್ನು ಆಶ್ರಯಿಸಿದೆ, ಇದು ಲಕ್ಷಣಾವೃತ್ತಿ, ಆದ್ದರಿಂದ ಪಾದ ಅಂತ ಕರೆದದ್ದು. ಇದು ಗೌಣೀ ವೃತ್ತಿ, ಪಾದಕ್ಕೆ ಸದೃಶವಾಗಿದೆ. ನಿನ್ನ ಪಾದ ಇಡೀ ಜಗತ್ತಿಗೆಲ್ಲ ಆಧಾರ. ಭೂಮಿ ತನ್ನ ಶಕ್ತಿ ಇದ್ದಷ್ಟು ಇಷ್ಟೆಲ್ಲ ಜೀವರಿಗೆ, ಇಷ್ಟೆಲ್ಲ ಗಿಡಗಳಿಗೆ, ಮರಗಳಿಗೆ, ಪರ್ವತಗಳಿಗೆ, ನದಿಗಳಿಗೆ ಆಶ್ರಯವಾಗಿದೆಯಲ್ಲ ಭೂಮಿ ಅನ್ನುವ ದೃಷ್ಟಿಯಲ್ಲಿ ಪರಮಾತ್ಮನ ಪಾದ ಹೇಗೆ ಸರ್ವಾಧಾರವಾಗಿದೆ, ಹಾಗೆ ಸರ್ವಾಧಾರವಾಗದಿದ್ದರೂ ತಕ್ಕ ಮಟ್ಟಿಗೆ ಸರ್ವಾಧಾರಳಾಗಿದ್ದಾಳೆ ಭೂಮಿ ಎನ್ನುವ ದೃಷ್ಟಿಯಲ್ಲಿ ಭೂಮಿಯನ್ನು ಕೂಡ ಪಾದ ಎಂಬುದಾಗಿ ಕರೆದಿದ್ದಾರೆ ಅಂತ ನಾವು ಭಾವಿಸಬಹುದು ಅಂತ ಶ್ರೀಮದಾಚಾರ್ಯರು ಬ್ರಹ್ಮತರ್ಕದ ವಚನವನ್ನು ಕೊಟ್ಟು ನಿರ್ಣಯ ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಥಾ ನುರ್ಭೂಮಿಗಂ ಪದಂ, ಒಂದು ಒದ್ದೆಯಾದ ಮಣ್ಣು, ಆ ಮಣ್ಣಿನ ಮೇಲೆ ಹೆಜ್ಜೆ ಇಡ್ತಾ ಹೋದರೆ ಮನುಷ್ಯನ ಪಾದಗಳ ಗುರುತು ಮೂಡ್ತಾ ಹೋಗ್ತದೆ. ಆ ರೀತಿಯ ಪದ್ಯವಾದ ಕರ್ದಮ ಅಂತಾರೆ ಅದಕ್ಕೆ. ಪದ್ಯ ಕರ್ದಮ ಎಲ್ಲಿ ಎಂತಹ ಕೆಲವು ಕಡೆಗೆ ಕೆಸರೊಳಗೆ ಕಾಲಿಟ್ಟರೆ ಮೊಳಕಾಲಷ್ಟು ಒಳಗೆ ಹೋಗ್ತದೆ, ಅಲ್ಲಿ ಏನು ಹೆಜ್ಜೆ ಮೂಡೋದಿಲ್ಲ, ನಾವೇ ಒಳಗೆ ಹೋಗ್ತೇವೆ. ಅದಲ್ಲ, ಪದ್ಯವಾದ ಕರ್ದಮ, ಅದು ಹೃದಯವಾದ ಕರ್ದಮ. ಅದು ಅಂತಹ ಪದ್ಯವಾದ, ಹೃದಯವಾದ, ಅನವದ್ಯವಾದ ಏನು ಕರ್ದಮ ಇದೆ, ಅಲ್ಲಿ ಹೆಜ್ಜೆಯನ್ನು ಇಟ್ಟರೆ ಏನು ಗುರುತುಗಳು ಬೀಳುತ್ತದೆ. ಇದು ಯಾರ ಹೆಜ್ಜೆ? ಇದು ಯಾರ ಕಾಲು? ಇದು ದೇವದತ್ತನ ಕಾಲು, ಇದು ರಾಮಾಚಾರ್ಯರ ಕಾಲು, ಇದು ಭೀಮಾಚಾರ್ಯ. ಅವರು ಎಷ್ಟು ದಪ್ಪ ಇದ್ದಾರೆ, ಅವರ ಕಾಲು ಹೇಗಿದೆ ಅಂತೆಲ್ಲ ಪರಿಚಯ ಇರುತ್ತದೆ. ಇವರು ಅವರ ಜೊತೆಗೆ ನದಿಗೆ ಬಂದಿರೋದಿಲ್ಲ, ಗುರುತುಗಳನ್ನು ನೋಡ್ತಾರೆ. ಓ, ಇದು ರಾಮಾಚಾರ್ಯರ ಕಾಲು, ಇದು ಭೀಮಾಚಾರ್ಯ. ಅದು ಕಾಲ, ಅದು ಕಾಲಲ್ಲ, ಅವರ ಕಾಲಿನ ಗುರುತು. ಆದರೆ ಅವರ ಕಾಲು ಎಷ್ಟು ದೊಡ್ಡದಾಗಿದೆ, ಅಷ್ಟೇ ದೊಡ್ಡದಾಗಿದೆ ಆಕಾರದಲ್ಲಿ, ಸದೃಶವಾಗಿದೆ ಅನ್ನೋದಕ್ಕೆ ಇವರ ಕಾಲು ಅವರ ಕಾಲು ಅಂತ ವ್ಯವಹಾರ ಮಾಡ್ತೇವೆ. ಅದು ಅವರ ಕಾಲಲ್ಲ, ಅವರ ಕಾಲಿನಂತೆ ಇರುವ ಅವರ ಗುರುತಷ್ಟೇ ಅದು. ಹಾಗೆ ಭಗವಂತನ ಕಾಲಲ್ಲ ಈ ಭೂಮಿ. ಹೇಗೆ
ಮಾನವರ ಕಾಲಿನ ಗುರುತಿದ್ದರೆ ಅದು ಮಾನವರ ಕಾಲು ಅಂತಂತೇವೆ. ಹಾಗೆ ಆ ಭಗವಂತನ ಪಾದದ ಚಿಹ್ನ ಈ ಭೂಮಿಯ ಮೇಲೆ ಮೂಡಿದ್ದರಿಂದ ಆ ಭಗವಂತನ ಪಾದ ಸರ್ವಾಧಾರವಾದಂತೆ ಇದು ಯಥಾಯೋಗ್ಯ ಸರ್ವಾಧಾರವಾದದ್ದರಿಂದಲೂ ಇದನ್ನು ಪಾದ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಸತ್ಯಧರ್ಮತೀರ್ಥರು ವ್ಯಾಖ್ಯಾನವನ್ನು ಮಾಡಿ ಅದರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಅಂತಾರೆ ಬ್ರಹ್ಮದೇವರು, ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯವಿದ್ಯಯ ಕೃತಾಯತಸ್ತ್ವಯ್ಯ ಭವಾಶ್ರಯಾತ್ಮನಿ. ಪರಮಾತ್ಮನಿಗಂತಾರೆ, ಪರಮಾತ್ಮ ನಿನಗೆಲ್ಲಿಯ ಭವ, ನಿನಗೆಲ್ಲಿಯ ಉತ್ಪತ್ತಿ ಸಂಸಾರ, ಅಭವಸ್ಯ ನಿನಗೆ ಸಂಸಾರದ ಸಂಬಂಧವೇ ಇಲ್ಲ. ಸಂಸಾರದ ಸಂಬಂಧವೇ ಇಲ್ಲದ ನಿನಗೆ ಈ ಜನ್ಮ ಕೇವಲ ವಿನೋದ, ಇದು ಲೀಲೆ ಮಾತ್ರ, ನಾಟಕ ಇದು, ಬೇರೆ ಏನಲ್ಲ. ವಿನಾ ವಿನೋದಂ ಬತ ತರ್ಕಯಾಮಹೇ. ವಿನೋದ ಅನ್ನುವುದಕ್ಕೆ ಲೀಲೆ, ಕೇವಲ ನಾಟಕ, ಕ್ರೀಡೆ ಎಂಬ ಅರ್ಥವನ್ನು ಸುಮನೋರಂಜನೀಕಾರರು ಮಾಡ್ತಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವಿನೋದ, ನೋದ ಅಂದರೆ ಪ್ರೇರಣೆ, ವಿನೋದ ವಿವಿಧ ನೋದ, ವಿವಿಧರಾದ ದೇವತೆಗಳು ನಾವೆಲ್ಲ ಮೊದಲು ಬಂದು ನಿನಗೆ ಪ್ರಾರ್ಥನೆ ಮಾಡಿದ್ದೆವು. ಭೂಮಿ ದುಃಖಿತಳಾಗಿ ಬಂದು ಕೇಳಿಕೊಂಡಿದ್ದಾಳೆ ಭೂಭಾರ ಹರಣಕ್ಕಾಗಿ ಅವತಾರ ಮಾಡಬೇಕು ಅಂತ ಭೂಮಿಯ ಪರವಾಗಿ ನಾವೆಲ್ಲ ಬಂದು ಪ್ರಾರ್ಥನೆ ಮಾಡಿದೆವಲ್ಲ, ಅದೇ ಒಂದು ತರಹದ ಪ್ರೇರಣೆ. ಇಲ್ಲಿ ಪ್ರೇರಣೆ ಅಂದರೆ ಅಧಿಕಾರದಿಂದ ಮಾಡುವ ಪ್ರೇರಣೆಯಲ್ಲ, ಪ್ರಾರ್ಥನಾ ರೂಪವಾದಂಥ ಒಂದು ಪ್ರೇರಣೆ ಅಂದರೆ ಪ್ರಚೋದನೆ, ಅವತಾರ ಮಾಡುವುದಕ್ಕೆ. ನೀನು ಸ್ವತಂತ್ರ, ಸರ್ವಜ್ಞ, ಕಾಲಕಾಲಕ್ಕೆ ಮಾಡಬೇಕಾದದ್ದನ್ನು ನೀನೇ ಮಾಡ್ತೀಯ. ಆದರೂ ನಮಗೊಂದು ಸೌಭಾಗ್ಯ ಕೊಟ್ಟು ವಿಶೇಷವಾಗಿ ನಮಗೆ ಅನುಗ್ರಹ ಮಾಡುವುದಕ್ಕೆ ನಮ್ಮನ್ನು ನಿಮಿತ್ತ ಮಾಡ್ತೀಯ. ನಾವು ಪ್ರಾರ್ಥನೆ ಮಾಡಿದ್ದಕ್ಕೊಂದು ನಮಗೊಂದು ವಿಶೇಷ ಅದೃಷ್ಟ, ಅದರಿಂದ ಆನಂದಾಭಿವೃದ್ಧಿ ಅಷ್ಟೇ. ಅದಕ್ಕಾಗಿ ವಿನೋದ, ನಾನಾ ವಿಧವಾದ ದೇವತೆಗಳು ನಾವೆಲ್ಲ ಮಾಡುವ ಪ್ರಾರ್ಥನಾ ರೂಪವಾದ ಪ್ರಯತ್ನದ ಪ್ರೇರಣೆ ಏನುಂಟೋ ಆ ಕಾರಣಕ್ಕಾಗಿ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ, ಒಂದರ್ಥದಲ್ಲಿ ನಿನಗೆ ಅವಮಾನ, ಜನ್ಮವೇ ಇಲ್ಲ, ಆದರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ ಎನ್ನುವುದಕ್ಕೆ ಜನ್ಮ ಆದವರ ಹಾಗೆ ತೋರಿಸಬೇಕಾಗಿದೆ. ಜನ್ಮವೇ ಇಲ್ಲ ಅಂತ ದೇವರಿಗೆ ಹೇಳ್ತೀರಾ, ಜನ್ಮ ಇದೆಯಲ್ಲ ಅಂತ 4 ಜನ ಅಂತಾರೆ. ಅಂದರೆ ಅನ್ನಲಿ, ನಮ್ಮ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರಲ್ಲ, ಅದಕ್ಕಾಗಿ ನಾನು ಅವತಾರ ಮಾಡುವವನೇ ಅಂತ ನಮ್ಮ ವಿನೋದಕ್ಕಾಗಿ, ನಮ್ಮ ಪ್ರಾರ್ಥನೆಗಾಗಿ ನೀನು ಅವತಾರ ಮಾಡಿದ್ದಿ. ಅರ್ಥಾತ್ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಅವತಾರ ಮಾಡಿದ್ದಿ ಎಂಬ ಅಭಿಪ್ರಾಯವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ. ವಿನಾ ವಿನೋದಂ ಬತ ತರ್ಕಯಾಮಹೇ. ಯಾಕೆ ನಿಜವಾಗಿ ಪರಮಾತ್ಮನಿಗೆ ಜನ್ಮವನ್ನು ಯಾಕೆ ಹೇಳಬಾರದು ಅಂದರೆ, ಭವೋ ನಿರೋಧ ಸ್ಥಿತಿರಪಿ ಅವಿದ್ಯೆಯ ಕೃತಾಃ ಯತಸ್ತ್ವಯ್ಯ ಭವಾಶ್ರಯಾತ್ಮನಿ. ಈ ಸಮಗ್ರವಾದಂತಹ ಜಗತ್ತಿನ ಭವ ಸೃಷ್ಟಿ, ನಿರೋಧ ಪ್ರಳಯ, ಸ್ಥಿತಿ ಇವುಗಳೆಲ್ಲ ನಿನ್ನಿಂದ ಆಗುತ್ತೆ. ಅವಿದ್ಯೆಯ, ಅವಿದ್ಯೆಯ ಅಂದರೆ ಪರಮಾತ್ಮನ ಇಚ್ಛೆಯಿಂದ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಸ್ವೇಚ್ಛೆಯ ಹಿ ಜನಿಂ ಭಂಗಂ ಸ್ಥಿತಿಂಚಾಸೌ ಕರೋತ್ಯಜಃ ಸರ್ವಸ್ಯ ಜಗತೋ ಯಸ್ಮಾತ್ ತಜ್ಜನ್ಮಾದಿಃ ಕುತೋ ಭವೇತ್. ಅದೇ ಪೂರ್ವಪ್ರಸಕ್ತವಾದ ಬ್ರಹ್ಮತರ್ಕ ವಚನವನ್ನು ಕೊಟ್ಟು ಹೇಳ್ತಾರೆ, ತನ್ನ ಇಚ್ಛೆಯಿಂದ, ಕೇವಲ ತನ್ನ ಇಚ್ಛೆಯಿಂದ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ದೇವಸ್ಯೈಷ ಸ್ವಭಾವೋಯಂ ಏಷಃ ಇಚ್ಛಾರೂಪ. ಈ ಸಮಗ್ರವಾದ ಜಗತ್ತಿನ ಸೃಷ್ಟಿಯಾದಿಗಳನ್ನೇನು ದೇವರು ಮಾಡ್ತಾನೆ, ಇದೆಲ್ಲವೂ ಕೇವಲ ಭಗವಂತನ ಲೀಲೆ, ಅವನ ಇಚ್ಛೆಯಿಂದ ಆಗೋದು. ಏನ ಭಗವಂತನ ಮಹಾಮಹಿಮೆ! ಕೇವಲ ತನ್ನೊಂದು ಇಚ್ಛೆಯಿಂದ ಇಡೀ ಜಗತ್ತಿನ ಸೃಷ್ಟಿಸ್ಥಿತಿಲಯ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಗಳನ್ನು ಮಾಡುವ ಆ ಸ್ವಾಮಿಗೆ ಎಲ್ಲರಂತೆ ಜನ್ಮವಿದೆ ಅಂತ ಯಾರು ಹೇಳುವುದಕ್ಕೆ ಸಾಧ್ಯ? ಯಾರವನಿಗೆ ಜನ್ಮ ಕೊಡುವವರಿದ್ದಾರೆ? ಕಾರಣ ಯಾವುದಿದೆ? ಎಲ್ಲದಕ್ಕೂ ಅವನೇ ಕಾರಣ. ಅವನಿಗೆ ಯಾರು ಕಾರಣ? ಅವನಿಗೆ ಯಾರು ತಂದೆ? ಅವನಿಗೆ ಯಾರು ತಾಯಿ? ಆದ್ದರಿಂದ ಸರ್ವಥಾ ನಿನಗೆ ಉತ್ಪತ್ತಿ ಇಲ್ಲ, ಇದು ಕೇವಲ ನಾಟಕ, ಇದು ಕೇವಲ ವಿನೋದ ಎಂಬುದಾಗಿ ಈ ಮಾತಿನ ಅಭಿಪ್ರಾಯ. ಹಾಗಾದರೆ
ಜನ್ಮ ಇದೆ ಅಂತ ಕೆಲವರು ತಿಳಿತಾರಲ್ಲ ಅಂದರೆ ಅದಕ್ಕೂ ಇದೇ ಉತ್ತರ. ಅವಿದ್ಯೆಯ ಕೃತಾಃ ಭವಃ ನಿರೋಧಃ ಸ್ಥಿತಿ. ನಿನಗೂ ಎಲ್ಲರಂತೆ ಭವಃ ಉತ್ಪತ್ತಿ ಇದೆ, ನಿರೋಧ ನಿನಗೂ ಪ್ರಳಯ ಇದೆ, ಸ್ಥಿತಿ ನಿನಗೂ ಎಲ್ಲರಂತೆ ಪರಾಧೀನ ಸ್ಥಿತಿ ಇದೆ. ದೇವರಿಗೆ ಸ್ಥಿತಿ ಉಂಟು, ಆದರೆ ಪರಾಧೀನ ಸ್ಥಿತಿ ಇದೆ ಅಂತ ಯಾರು ತಿಳಿತಾರಲ್ಲ ಅದೆಲ್ಲ ಅವಿದ್ಯೆಯ ಕೃತಾಃ. ಅಜ್ಞಾನದಿಂದ ಆ ರೀತಿ ನಿನ್ನಲ್ಲಿ ಈ ದೋಷಗಳನ್ನು ಅವರು ಅಂಗೀಕಾರ ಮಾಡಿದ್ದಾರೆ. ಅವಿದ್ಯಾ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳು. ಒಂದು ಅವಿದ್ಯಾ ಅಂದರೆ ದೇವರ ಇಚ್ಛೆ, ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ಮೋಹಿನೀತಿ ಚ ಎಂಬುದಾಗಿ ಪರಮಾತ್ಮನ ಪ್ರಕೃತಿರು ವಾಸನೇತ್ಯೇವ ತವೇಚ್ಛಾನಂತ ಕಥ್ಯತೆ. ಭಗವಂತನ ಇಚ್ಛೆಗೆ ಇವೆಲ್ಲ ಹೆಸರುಗಳು. ಮಹಾಮಾಯ, ಅವಿದ್ಯಾ, ಪ್ರಕೃತಿ, ವಾಸನ ಇವೆಲ್ಲ ದೇವರ ಇಚ್ಛೆಗೆ ಇರುವ ಹೆಸರುಗಳು. ಹೀಗಾಗಿ ಆ ಭಗವಂತನ ಅವಿದ್ಯಾ ಅಂದರೆ ಪರಮಾತ್ಮನ ಇಚ್ಛೆ. ಎಷ್ಟೋ ಶಬ್ದಗಳ ಪಾರಿಭಾಷಿಕವಾದ ಶಾಸ್ತ್ರೀಯವಾದ ಅರ್ಥಗಳನ್ನು ನಾವು ತಿಳಿಯದೆ ಪ್ರಾಮಾಣಿಕವಾದ ಪ್ರಮಾಣಗಳ ಪರಂಪರೆಯಲ್ಲಿ ಆರ್ಷ ಪರಂಪರೆಯಲ್ಲಿ ಬಂದಂತಹ ಆ ಶಬ್ದಗಳ ಗೂಢಾರ್ಥವನ್ನು ತಿಳಿಯದೆ ಮೇಲ್ನೋಟದ ಏನೋ ಒಂದು ಕೋಶವನ್ನು ತೆಗೆದುಕೊಂಡು ನಾವು ಅರ್ಥವನ್ನು ಮಾಡಿಕೊಂಡು ಎಂತಹ ಅನರ್ಥವನ್ನು ಮಾಡಿಕೊಳ್ತೇವೆ ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಆಚಾರ್ಯರು ಈ ಪುರಾಣ ವಾಂಗ್ಮಯಕ್ಕೆ ಇಷ್ಟು ಸ್ಪಷ್ಟವಾದ ಪ್ರಮಾಣಗಳಿಂದ ವ್ಯಾಖ್ಯಾನ ಮಾಡಿ ನಮಗೆ ಅರ್ಥವನ್ನು ತಿಳಿಸ್ತಾರೆ ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವಿದ್ಯೆಯ ಕೃತಾಃ. ಪರಮಾತ್ಮನ ಇಚ್ಛೆಯಿಂದ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳಿವೆ. ದೇವರಿಗೆ ಸೃಷ್ಟಿ ಸ್ಥಿತಿ ಲಯಗಳಿವೆ ಅಂತ ಕೆಲವರಂತಾರಲ್ಲ, ಅದೆಲ್ಲ ಅವಿದ್ಯೆಯ ಕೃತಾಃ, ಅವರ ಅಜ್ಞಾನದಿಂದ ಅಂಗೀಕೃತಾಃ. ತಮ್ಮ ತಪ್ಪು ತಿಳುವಳಿಕೆ ಅಜ್ಞಾನ ಮಿಥ್ಯಾಜ್ಞಾನಗಳಿಂದ ಅವರೆಲ್ಲ ದೇವರಿಗೂ ಸೃಷ್ಟಿ, ದೇವರಿಗೂ ಲಯ ಇದೆ, ಅವನಿಗೂ ತಂದೆ ತಾಯಿಗಳ ಅಧೀನವಾಗಿ ಇನ್ನೊಬ್ಬರ ಅಧೀನವಾಗಿ ಸ್ಥಿತಿ ಇದೆ ಅಂತ ತಿಳಿತಾರೆ. ಅದು ತಪ್ಪು, ಅದು ಅವಿದ್ಯೆಯ ಕೃತಃ ಅಂತ ಎರಡು ರೀತಿಯ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ಈ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಮಾಡ್ತಾರೆ. ಅಜ್ಞಾನಾದೇವ ಮನ್ಯಂತೆ ವಿಷ್ಣೋರ್ಜನಿ ನರಾಹ ಸ್ಥಿತಿರೂಪಸ್ಯ ಚಾನ್ಯಸ್ಮಾತ್ ಸ್ಥಿತಿಂ ಮೋಕ್ಷಾಶ್ರಯಸ್ಯ ಹಿ ಅಭವಾಶ್ರಯಾತ್ಮನಿ. ಅಭವ ಅಂದರೆ ಮೋಕ್ಷ, ಮೋಕ್ಷವನ್ನೇ ಕೊಡುವ ಉತಾಮೃತತ್ವಸ್ಯ ಈಶಾನಃ. ಎಲ್ಲ ಉತ್ತಮರಾದ ಜೀವರಿಗೆ ಮೋಕ್ಷವನ್ನೇ ಕೊಡುವ, ಅನಂತ ಕಾಲದ ಸುಖವನ್ನು ಕೊಡುವ ಆ ಭಗವಂತ ತನಗೆ ಯಾಕೆ ಈ ಸಂಸಾರವನ್ನು ತಂದುಕೊಳ್ತಾನೆ? ಯಾವ ಬುದ್ಧಿವಂತ ತನಗೆ ತಾನೇ ಕಷ್ಟವನ್ನು ತಂದುಕೊಳ್ಳುವ ಪ್ರಯತ್ನ ಮಾಡ್ತಾನೆ? ಬಂದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ತಾನೆ, ಅಥವಾ ಕಷ್ಟವೇ ಬರದಿರುವಂತೆ ನೋಡಿಕೊಳ್ತಾನೆ. ಪ್ರಯತ್ನ ಮಾಡಿದರೂ ಕೈಮೀರಿದಾಗ ಸುಮ್ಮನಿರ್ತಾನೆ. ಆದರೆ ಸ್ವತಂತ್ರನಾದ ಪರಮಾತ್ಮನಿಗೆ ಕೈ ಮೀರುವ ಸಂದರ್ಭವೇ ಇಲ್ಲ. ಏನು ಅಪೇಕ್ಷೆ ಪಡ್ತಾನೆ ಅದನ್ನು ಮಾಡುವುದರೊಳಗೆ ಅವನಿಗೆ ಸ್ವಾತಂತ್ರ್ಯ ಇದೆ. ಸರ್ವಥಾ ನನಗೆ ಜನ್ಮ ಬೇಡ, ಮರಣ ಬೇಡ, ಪರಾಧೀನತ್ವ ಬೇಡ, ಪಾರತಂತ್ರ್ಯ ಬೇಡ ಅಂತ ಇಚ್ಛೆ ಇದೆ. ಆ ಇಚ್ಛೆಗೆ ತಕ್ಕಂತೆ ತಾನು ದೋಷಗಳನ್ನು ಕಳೆದುಕೊಳ್ಳುವುದರಲ್ಲಿ ಅವನಿಗೆ ಸ್ವಾತಂತ್ರ್ಯ ಇದೆ. ಎಲ್ಲ ಗುಣಗಳು ನನ್ನಲ್ಲಿರಬೇಕು ಅನ್ನುವ ಇಚ್ಛೆ ಇದೆ, ಅದಕ್ಕೆ ತಕ್ಕಂತೆ ಸ್ವಾತಂತ್ರ್ಯ ಇದೆ. ಹೀಗಾಗಿ ಸರ್ವಧರ್ಮೋಪಪತ್ತೇಶ್ಚ, ಎಲ್ಲ ಗುಣಗಳೂ ಭಗವಂತನಲ್ಲಿವೆ, ಯಾವ ದೋಷಗಳೂ ಭಗವಂತನಲ್ಲಿ ಇಲ್ಲ ಎಂಬುದಾಗಿ ಈ ಮಾತಿನಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳಿರುವ ಈ ಎರಡು ಅರ್ಥಗಳನ್ನು ಈ ಶ್ಲೋಕಕ್ಕೆ ತಿಳಿಸುವುದರ ಜೊತೆಗೆ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನದ ಬೆಳಕಿನಲ್ಲಿ ಇನ್ನೂ ಅನೇಕ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಮೇಲೆ ಅಭವಸ್ಯ ಭವಸ್ಯ ಅಭವಸ್ಯ ತೇ ಭವಸ್ಯ ಕಾರಣಂ ವಿನಾ ವಿನೋದಂ ನ ತರ್ಕಯಾಮಹೇ. ಜನ್ಮವಿಲ್ಲದ ನಿನಗೆ ಜನ್ಮ ತೋರ್ತಾ ಇದೆ ಅಂದರೆ ಇದು ಕೇವಲ ವಿನೋದ ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ ಸತ್ಯಧರ್ಮರು, ಅಭವ ಅಂದರೆ ಬ್ರಹ್ಮದೇವರು ಅಂತ. ಅಂದರೆ ಪರಮಾತ್ಮ, ಅವನಿಂದ ಭವ ಸೃಷ್ಟಿಯಾದದ್ದು ಬ್ರಹ್ಮದೇವರದು. ಅಜ ಅಂತ ಕರೀತಾರೆ, ಅದಕ್ಕಾಗೇನೆ ಬ್ರಹ್ಮದೇವರಿಗೆ ಅಜ. ಅಜ ಅಂದರೆ ಹುಟ್ಟೇ ಇಲ್ಲ, ಜ ಹುಟ್ಟಿದವ, ಅಜ ಹುಟ್ಟದವ ಅಂತ ಅರ್ಥ ಅಲ್ಲ. ಪರಮಾತ್ಮನಿಂದ ಜ ಹುಟ್ಟಿದವರು, ಸ್ವಯಂ ಸ್ವತಂತ್ರನಾದ ಭಗವಂತನಿಂದ ಭೂ ಹುಟ್ಟಿದವರು ಸ್ವಯಂಭೂ ಅಜ. ಹೀಗಾಗಿ ಅದೇ ಅರ್ಥವನ್ನು ಸತ್ಯಧರ್ಮರಂತಾರೆ. ಅಭವ ಅಕಾರವಾಚ್ಯನಾದ ಗುಣಪೂರ್ಣ ನಿರ್ದೋಷನಾದ ಪರಮಾತ್ಮ
ಎಲ್ಲರಿಂದ ವಿಲಕ್ಷಣನಾದ ಪರಮಾತ್ಮ, ಅವನಿಗೆ ಅಂತಾರೆ. ಅನ್ನುವುದಕ್ಕೆ ಅಲ್ಲ ಇಲ್ಲ ಎರಡೂ ಅರ್ಥಗಳಿವೆ. ಪರಮಾತ್ಮ ಜೀವ ಅಲ್ಲ, ಜಡ ಅಲ್ಲ. ಪರಮಾತ್ಮನಲ್ಲಿ ದೋಷ ಇಲ್ಲ, ದೋಷಗಳ ವಿರುದ್ಧವಾದ ಗುಣಗಳು ಇವೆ. ದೋಷಗಳ ವಿರುದ್ಧವಾದ ಅವುಗಳಿಗೆ ಪ್ರತಿಮಲ್ಲ ಅಂತ. ಅಲ್ಲ ಇಲ್ಲ ಪ್ರತಿಮಲ್ಲ. ಅಲ್ಲ ಜೀವ ಜಡ ಅಲ್ಲ, ಇಲ್ಲ ದೋಷ ಇಲ್ಲ. ಪ್ರತಿಮಲ್ಲ ಅಂದರೆ ವಿರೋಧಿ. ದೋಷಗಳಿಗೆ ಪ್ರತಿಮಲ್ಲವಾದ ಗುಣಗಳು ಭಗವಂತನಲ್ಲಿವೆ ಅನ್ನೋದಕ್ಕೋಸ್ಕರವಾಗಿ ಪರಮಾತ್ಮನಿಗೆ ಅಂತಾರೆ. ಇನ್ನೇನೋ ಅರ್ಥದಲ್ಲಿ ತಿಳ್ಕೊಬೇಡಿ. ಅಲ್ಲ ಅಲ್ಲ ಅಂತ ಯಾವ ಅರ್ಥ, ಬೇರೆ ಅರ್ಥದಲ್ಲೇ ಅಲ್ಲ. ಅಲ್ಲ ಕನ್ನಡದ ಅಲ್ಲ ಇಲ್ಲ ಪ್ರತಿಮಲ್ಲ ಅನ್ನುವ ದೃಷ್ಟಿಯಲ್ಲಿ ದೇವರನ್ನು ಅಂತ ಕರೀತಾರೆ. ಅಂತಹ ಪರಮಾತ್ಮನಿಂದ ಹುಟ್ಟಿದವನು ಪರಮಾತ್ಮ ಬ್ರಹ್ಮದೇವರಾದ್ದರಿಂದ ಅವರು ಅಜರು. ಅದೇ ಕಾರಣಕ್ಕಾಗಿ ಅಭವರು. ಅಭವಸ್ಯ ಪರಮಾತ್ಮನಿಂದ ಹುಟ್ಟಿದ ನನಗೆ, ಭವಸ್ಯ ರುದ್ರದೇವರಿಗೆ ಭವ ಅಂತಾರೆ. ಅಭವಸ್ಯ ಭವಸ್ಯ ಭವಃ ನಿರೋಧ ಸ್ಥಿತಿ ಯತಃ. ನಮ್ಮ ಸೃಷ್ಟಿ ಸ್ಥಿತಿ ಲಯಗಳು. ನಾವು ಇಡೀ ಜಗತ್ತಿನ ಸೃಷ್ಟಿ ಮಾಡುವವ ಅಂತ ನಾನು ಪ್ರಸಿದ್ಧ, ಇಡೀ ಜಗತ್ತಿನ ಸಂಹಾರ ಮಾಡುವವ ರುದ್ರ ಅಂತ ಪ್ರಸಿದ್ಧ. ಅಂತಹ ಅಭವಸ್ಯ ಭವಸ್ಯ ಬ್ರಹ್ಮದೇವರಿಗೆ ಅರ್ಥಾತ್ ನನಗೆ ಮತ್ತು ಈ ರುದ್ರದೇವರಿಗೆ ಭವಃ ನಿರೋಧ ಸ್ಥಿತಿ, ನಮ್ಮ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಯತಃ ಯಾವ ಪರಮಾತ್ಮನಿಂದ ಆಗತ್ತೆ ನಿನ್ನಿಂದ, ತಸ್ಯ ತೇ ಅಂತಹ ನಿನಗೆ ಭವಃ ನಿರೋಧ ಸ್ಥಿತಿ. ನಿನಗೂ ಉತ್ಪತ್ತಿ ಸ್ಥಿತಿಗಳವೇ, ಉತ್ಪತ್ತಿ ಸಂಹಾರ ಪರಾಧೀನ ಸ್ಥಿತಿಗಳು ಇರೋದಕ್ಕೆ ಸಾಧ್ಯವೇ? ಸರ್ವಥಾ ಇಲ್ಲ. ಇದೆಲ್ಲವೂ ಅವಿದ್ಯೆಯಾಕೃತಃ, ಅಜ್ಞಾನದಿಂದ ಕಲ್ಪಿತವಾದದ್ದು ಎಂಬುದಾಗಿ ಈ ರೀತಿಯಾಗಿಯೂ ಅನ್ವಯವನ್ನು ಮಾಡಿಕೊಳ್ಳಬಹುದು. ಅಥವಾ ನಾಳೆ ಬಂತು ಶುಕ್ರವಾರ, ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅಭವಸ್ಯ ಭವಸ್ಯ ನೋಡಿ, ಆ ಮಹಾಲಕ್ಷ್ಮೀ ಪರತೆಯ ಹೇಳುವಾಗ ಅಭವಸ್ಯ ಅಂದರೆ ಮತ್ತೆ ಬ್ರಹ್ಮದೇವರು ಅಂತೇ ಅರ್ಥ ಹೇಳ್ತಾರೆ ಸತ್ಯಧರ್ಮರು. ಆದರೆ ಹೇಳಿದ್ದೇ ಹೇಳಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಮತ್ತೆ ಬೇಸರ ಅಂದರೆ ಬೇಸರ ಅಲ್ಲ, ಆ ಭಾಗವತದ ವೈಭವವನ್ನು ತಿಳಿಸುವಂತಹ ಆ ಒಂದು ಉತ್ಸಾಹ. ಅವರಂತಾರೆ ಭವ ಅಂದರೆ ಸಂಸಾರ, ಈ ಶರೀರ, ದುಃಖಾದಿಗಳು ಇದೆಲ್ಲ ಬ್ರಹ್ಮದೇವರಿಗೆ ಉಂಟಾ ಇಲ್ವಾ? ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ವಿಲೀನ ಪ್ರಕೃತಿತಯ ಭವ ಸಂಸಾರ ಬ್ರಹ್ಮದೇವರಿಗೆ ಇದೆ ಇಲ್ಲ. ಏನು ಉತ್ತರ ಹೇಳಿ? ಅದೇ ಉತ್ತರ, ಇದೆ ಇಲ್ಲ. ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಹೆಸರಿಗಿದೆ. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಿಯಪ್ಯ ಶರೀರವಾನ್. ಶರೀರ ಇದ್ದರೂ ಶರೀರ ಇಲ್ಲದಂತೆ ಇದ್ದಾರೆ ಬ್ರಹ್ಮದೇವರು. ಏನೂ ಆ ಶರೀರದ ಮೇಲೆ ಅಭಿಮಾನ ಇಲ್ಲ ಅವರು. ನಿಮಗೆ ಯಾರಿಗಾದರೂ ನೋವಾಗ್ತಾ ಇದೆಯಾ? ನಾನು ಇದನ್ನು ಹಚ್ಚಿಬಿಟ್ಟಿದ್ರೆ ನಿಮಗೆ ಯಾರಿಗೂ ನೋವಾಗಲಿಲ್ಲ. ಯಾಕೆ? ಏನು ಅಭಿಮಾನ ಇಲ್ಲ. ಅದೇನೋ ಮೈಕಿಗೆ ಚೂಟಿದ್ರೆ ನನಗೆ ಯಾಕೆ ಅಭಿಮಾನ, ನನಗೆ ಯಾಕೆ ದುಃಖ ಆಗಬೇಕು ಅಂತೀರ ಅಲ್ವಾ? ನಿಮ್ಮ ಮೈಗೆ ಚೂಟಿದರೆ ಇವತ್ತೇ ಕೃಷ್ಣಾರ್ಪಣ ಮಂಗಳ ಆಯಿತು ಅಂತೀರಿ, ನಾಳೆಯಿಂದ ಯಾರೂ ಬರೋದಿಲ್ಲ. ಇದು ನನ್ನದು ಅಂತ ತಿಳಿದಿದ್ದೇವೆ, ಇದು ನನ್ನದಲ್ಲ ಅಂತ ತಿಳಿದಿದ್ದೇವೆ. ಆಲೋಚನೆ ಮಾಡಿ. ಬ್ರಹ್ಮದೇವರು ಬಹಳ ದೊಡ್ಡವರಾದರು. ಋಷಿಗಳಿಗೆ, ಜ್ಞಾನಿಗಳಿಗೆ, ಯೋಗಿಗಳಿಗೆ, ಶರೀರದ ಮೇಲಿನ ಅಭಿಮಾನ ಬಿಟ್ಟವರಿಗೆ ಅವರ ಶರೀರಕ್ಕೆ ಚಿವುಟಿದರು, ಹೊಡೆದರು, ಕತ್ತರಿಸಿದರು, ಅವ್ರಿಗೇನು ಅನಿಸೋದೇ ಇಲ್ಲ. ಯಾವುದೋ ಕಲ್ಲಿಗೆ ಹೊಡೆದಾಗ ಅನಿಸ್ತದೆ ಅವರಿಗೆ. ಅಷ್ಟು ಅದರ ಮೇಲಿನ ಅಭಿಮಾನವನ್ನು ತ್ಯಾಗ ಮಾಡಿರ್ತಾರೆ. ಬ್ರಹ್ಮದೇವರಂತೂ ಕೇಳಲೇಬೇಕಾಗಿಲ್ಲ. ಬ್ರಹ್ಮ ನಿರಭಿಮಾನಿತ್ವ ಶರೀರಿಯಪ್ಯ ಶರೀರವಾನ್. ಶರೀರ ಇದ್ದರೂ ಇಲ್ಲದೇ ಇದ್ದ ಹಾಗೆ ಅದರ ಮೇಲೆ ಏನೂ ಅಭಿಮಾನ ಇಲ್ಲ. ದುಃಖ ಅವರ ಮನಸ್ಸಿಗೆ ದುಃಖ ಆಗ್ತದೋ ಆಗೋದಿಲ್ವೋ ಅಂತ ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಬ್ರಹ್ಮದೇವರಿಗೂ ಕೂಡ ಕ್ಷಣಾರ್ಧದಲ್ಲಿ ದುಃಖ ಆಗ್ತದೆ, ಇಲ್ಲ ಅಂತಲ್ಲ. ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವಚ ಶೋಕೋಪಿ ತಾವಾನ್. ಆದರೂ ಅದರ ಮೇಲೆ ಯಾವ ಮನಸ್ಸಿನಲ್ಲಿ ಅವರಿಗೆ ದುಃಖವಾಗ್ತದೋ ಅದರ ಮೇಲೆ ಕಿಂಚಿತ್ತೂ ಅವರಿಗೆ ಅಭಿಮಾನ ಇರೋದಿಲ್ಲ. ಆದ್ದರಿಂದ ಅದು ಅವರಿಗೆ ಆದಾಗೆ ಲೆಕ್ಕನೇ ಅಲ್ಲ. ಅದು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರಂತಾರೆ, ದುಃಖ ಸಂಪೀಡಿತತ್ವಾತ್ತು ಮಧ್ಯಮೋ ವಾಯುರುಚ್ಯತೆ. ವಾಯುದೇವರಿಗೆ ದುಃಖ ಇದೆಯೋ ಇಲ್ವೋ? ಇದೆ, ಭಾಳ ಸ್ವಲ್ಪ ಇದೆ. ಆ ಇದ್ದದ್ದು ಅವರು ತಮಗೆ ಅಂತ ಹಚ್ಚಿಕೊಳ್ಳೋದೇ ಇಲ್ಲ ಅದನ್ನು, ಅಷ್ಟು ನಿರ್ಲಿಪ್ತರಾಗಿರ್ತಾರೆ ಅಂತ. ಈ ರೀತಿ ಆ ಬ್ರಹ್ಮದೇವರ ವಾಯುದೇವರ ಒಂದು ಅದ್ಭುತವಾದಂತಹ ಮಹಿಮೆ ಇದೆ ಎನ್ನುವ ದೃಷ್ಟಿಯಲ್ಲಿ ಅಭವ
ಸಂಸಾರ ಇದ್ದರೂ ಇಲ್ಲದಂತೆ, ಶರೀರ ಇದ್ದರೂ ಇಲ್ಲದೇ ಇದ್ದಂತೆ ಇದ್ದವರು ಬ್ರಹ್ಮದೇವರು ನಾನು, ನನಗೆ, ಅಭವಸ್ಯ ನನಗೆ, ಭವಸ್ಯ ಸ್ವಲ್ಪ ಅಭಿಮಾನ ಇರೋದರಿಂದ ಭವಸ್ಯ ರುದ್ರದೇವರಿಗೆ, ಅಭವಸ್ಯ ಭವಸ್ಯ ಭವೋ ನಿರೋಧ ಸ್ಥಿತಿ ನಮ್ಮ ಸೃಷ್ಟಿ ಸ್ಥಿತಿಲಯಗಳು ಯತಃ ಯಾವ ಲಕ್ಷ್ಮೀದೇವಿಯಿಂದ ಆಗ್ತದೋ ಅಂತಹ ಲಕ್ಷ್ಮೀದೇವಿಗೂ ಒಡೆ ನೀನು. ಈಶ, ಈ ಅಂದರೆ ಲಕ್ಷ್ಮಿ, ನತೇ ಭವಸ್ಯೇಷ ನಮ್ಮ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣಲಾದ ಯಂ ಕಾಮಯೇತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಹೇಳಿದ ರೀತಿಯಲ್ಲಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ತನ್ನ ಕೇವಲ ಕುಡಿ ನೋಟದಿಂದ ಹುಟ್ಟು ಸಾವುಗಳನ್ನೆಲ್ಲ ಕೊಡುವ ಆ ಲಕ್ಷ್ಮೀ ಈ ಅವಳಿಗೂ ಈಶನಾಗಿದ್ದಿ ನೀನು. ಅಂತಹ ನಿನಗೆಲ್ಲಿಯ ಸೃಷ್ಟಿ ಸ್ಥಿತಿಲಯಗಳು ಅಂತ ಆ ಲಕ್ಷ್ಮಿಯನ್ನು ಸೇರಿಸಿ ಲಕ್ಷ್ಮೀದೇವಿಯೇ ನಮ್ಮ ಸೃಷ್ಟಿಯಾದಿಗಳಿಗೆ ಕಾರಣ, ಅವಳಿಗೂ ನೀನು ಒಡೆಯ, ನಿನಗಿನ್ನೆಲ್ಲಿಂದ ಸೃಷ್ಟಿಯಾದಿಗಳು ಅನ್ನುವ ಅರ್ಥವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇಲ್ಲಿ ತಿಳಿಸಿಕೊಡ್ತಾರೆ. ಭವೋ ಇಷ್ಟಿದ್ರೂ ಭವೋ ನಿರೋಧ ಸ್ಥಿತಿ ಇತ್ತೇ ನಿನಗಾಗತ್ತೆ ಅಂತ ಯಾರು ಹೇಳ್ತಾರೆ? ಅಲ್ಲಿ ಯತಃ ಅಂತ ನಾನು ಹೇಳಿದೆ, ಸತ್ಯಧರ್ಮತೀರ್ಥರು ಯಯ ಅಂತ ಬಿಡಿಸ್ತಾರೆ. ಅವಿದ್ಯಯ ಉಂಟಲ್ಲ, ಅವಿತ್ ಯಯ, ಯಾವ ಲಕ್ಷ್ಮೀದೇವಿಯಿಂದ ನಮಗೆ ಸೃಷ್ಟಿಯಾದಿಗಳಾಗ್ತದೋ ಅಂತಹ ಲಕ್ಷ್ಮಿಗೆ ಈಶಾ ಅಂತ. ಅವಿತ್ ಅನ್ನೋದು ಉಳಿತಲ್ಲ. ಇಷ್ಟಿದ್ದರೂ ನಿನಗೆ ಸೃಷ್ಟಿ ಸ್ಥಿತಿ ಲಯಗಳಿವೆ ಅಂತ ಹೇಳ್ತಾರಲ್ಲ, ಅವರು ಯಾರು? ಅವಿತ್, ಅವರು ಅಜ್ಞಾನಿಗಳು. ಅಜ್ಞಾನಿಗಳು ಹಾಗೆ ಹೇಳ್ತಾರೆ, ಜ್ಞಾನಿಗಳು ಯಾರೂ ಕೂಡ ಆ ರೀತಿ ಹೇಳೋದಿಲ್ಲ ಎಂಬುದಾಗಿ ಅನೇಕ ರೀತಿಯ ನ ತೇ ಅಂತಿದ್ದಲ್ಲಿ ನತೆ ಅಂತೂ ಬಿಡಿಸ್ತಾರೆ. ಸಕಲ ಇಡೀ ಜಗತ್ತು ನಿನಗೆ ನಮಸ್ಕಾರ ಮಾಡ್ತದೆ, ನಿನಗಿಂತ ದೊಡ್ಡವರು ಇನ್ನೊಬ್ಬರಿಲ್ಲ ಅಂತ ಎಲ್ಲರೂ ತಲೆಬಾಗಿ ನಮಸ್ಕಾರ ಮಾಡುವ ಸರ್ವೋನ್ನತ ವ್ಯಕ್ತಿತ್ವವನ್ನು ಪಡೆದಂತಹ ನಿನಗೆ ಹುಟ್ಟಿಸುವ ವ್ಯಕ್ತಿ ಗಂಡಸು ಅಥವಾ ಹೆಂಗಸು ಯಾರಿದ್ದಾರೆ ಪ್ರಪಂಚದಲ್ಲಿ? ಯಾರೂ ಇಲ್ಲ ಅನ್ನುವ ಅರ್ಥವನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. ನತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದ. ಇನ್ನೊಂದು ಮಾತು ಹೇಳ್ತಾರೆ, ವಿನಾ ವಿನಾ ಕಾರಣಂ. ಕಾರಣಂ ವಿನಾ ವಿನಾ ಅಂತಿದೆಯಲ್ಲ, ಅಲ್ಲಿ ವಿನೋದ ಬಿಟ್ಟರೆ ಇನ್ನೇನು ಕಾರಣ? ನೀನು ಹುಟ್ಟೋದಕ್ಕೆ ಬೇರೆ ಏನು ಕಾರಣ ಇಲ್ಲ ಅಂತ ಸತ್ಯಧರ್ಮರು ಪೂರ್ಣ ಬೇರೆ ಅರ್ಥ ಹೇಳ್ತಾರೆ ಇದಕ್ಕೆ. ವಿನಾ ವಿನಾ ಕಾ ಅರಣಂ. ನೀನು ಅವತಾರ ಮಾಡಿದ್ದಿ, ಬಹಳ ಸಂತೋಷ. ಮಾಡದೇ ಇದ್ದರೆ ವಿನಾ ವಿನಾ, ನೀನು ಅವತಾರ ಮಾಡದೇ ಇದ್ದರೆ, ವಿ ಅಂದರೆ ಪರಮಾತ್ಮ, ವಿಪಕ್ಷಿ ಪರಮಾತ್ಮರು. ವಿನಾ ವಿನಾ ನೀನು ಅವತಾರ ಮಾಡದೇ ಇದ್ದರೆ ನಮ್ಮನ್ನು ರಕ್ಷಣೆ ಮಾಡುವ ಅರಣಂ ಕಾ ದೇವತಾ, ಇನ್ಯಾವ ದೇವತೆ ಬಂದು ನಮ್ಮನ್ನು ರಕ್ಷಣೆ ಮಾಡೀತು? ನೀನೇ ನಮಗೆ ರಕ್ಷಕ ಅಂತ. ವಿನಾ ವಿನೋದಂ ಬತ ತರ್ಕಯಾಮಹೆ ಭವೋ ನಿರೋಧ ಸ್ಥಿತಿರಪ್ಯವಿದ್ಯಯ ಕೃತ ಯತಸ್ತ್ವಯಿ ಅಭವಾಶ್ರಯಾತ್ಮನಿ. ಯಾವ ಪರಮಾತ್ಮ ಅಭವಾಶ್ರಯಾತ್ಮನಿ ತ್ವಯಿ ಸತಿ, ಇಡೀ ಜಗತ್ತಿನ ಸಜ್ಜನರ ಮೋಕ್ಷವನ್ನು ಕೊಡುವಂತಹ ನೀನು, ಬಂಧ ಮೋಕ್ಷಗಳಿಗೆ ದಾತೃವಾದಂತಹ ನೀನು, ಸರ್ವತಂತ್ರ ಸ್ವತಂತ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸತ್ಯ ಜಗತ್ ಸೃಷ್ಟಿ ಮಾಡುವ ಅನಿತರ ಸಾಧಾರಣವಾದ ಅಚಿಂತ್ಯದ್ಭುತ ಸಾಮರ್ಥ್ಯವನ್ನು ಪಡೆದುಕೊಂಡ ನೀನಿರುವಾಗಲೂ ನೀನು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಕೆಲವರು ಸುಳ್ಳು ಅಂತಾರಲ್ಲ. ಭವೋ ನಿರೋಧ ಸ್ಥಿತಿರಪಿ ಅವಿದ್ಯೆಯ ಕೃತಾ. ಈ ಜಗತ್ತಿನ ಸೃಷ್ಟಿ ಲಯ ಸ್ಥಿತಿ ಇವೆಲ್ಲವೂ ಅವಿದ್ಯಾಕಲ್ಪಿತ, ಮಿಥ್ಯಾ ಅಂತ ಹೇಳ್ತಾರಲ್ಲ. ಅದಕ್ಕೇನು ಗತಿ ಅಂತಂದರೆ ಇದೆಲ್ಲವೂ ಅವಿದ್ಯೆಯ ಕೃತಾಹ ಅಂತ ಯಾರು ಹೇಳ್ತಾರಲ್ಲ ಅವರೆಲ್ಲ ಅವಿದ್ಯೆಯ ಆಕೃತಾಹ ಅಂತಾರೆ ಸತ್ಯಧರ್ಮರು. ಅವರೆಲ್ಲ ಅವರೇ ಅವಿದ್ಯಾದಿಂದ ಮಿಥ್ಯಾಜ್ಞಾನದಿಂದ ಆಕೃತರಾಗಿದ್ದಾರೆ, ಆಕೃಷ್ಟರಾಗಿದ್ದಾರೆ, ಆವೃತರಾಗಿದ್ದಾರೆ. ತಪ್ಪು ತಿಳುವಳಿಕೆ. ಸರ್ವಥಾ ಈ ಜಗತ್ತು ಮಿಥ್ಯಾ ಅಲ್ಲ, ಇದು ಸುಳ್ಳಲ್ಲ, ಇದು ಅತ್ಯಂತ ಸತ್ಯ. ಈ ಸತ್ಯವಾದ ಜಗತ್ತಿನ ಸೃಷ್ಟಿ ಮಾಡಿದ ಭಗವಂತನ ಮಹಿಮೆಯು ಸತ್ಯಸ್ಸೋ ಅಸ್ಯ ಮಹಿಮಾ, ಆ ಪರಮಾತ್ಮನ ಮಹಿಮೆಯು ಪರಮ ಸತ್ಯವಾಗಿದೆ ಎಂಬ ವಿಷಯವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಸೃಷ್ಟಿ ದೇವರು ಬ್ರಹ್ಮದೇವರು ಸೃಷ್ಟಿಕರ್ತೃಗಳು ಅಂತ ಪ್ರಸಿದ್ಧರು. ಆ ಸೃಷ್ಟಿಕರ್ತೃಗಳಾದ ಬ್ರಹ್ಮದೇವರಲ್ಲದೆ ಈ ಸೃಷ್ಟಿಸಲ್ಪಟ್ಟ ಜಗತ್ತಿನ ಸತ್ಯತ್ವವನ್ನು ಇನ್ಯಾರು ಹೇಳಬೇಕು? ಅದು ಅವರದೇ ಡಿಪಾರ್ಟ್ಮೆಂಟು. ಹೀಗಾಗಿ ಆ ಜಗತ್ತಿನ ಸತ್ಯತ್ವವನ್ನು ಆ ಪರಮಾತ್ಮನ ಸೇವಾರೂಪದಲ್ಲಿ ಭಗವಂತನ ಎದುರಿನಲ್ಲಿ ಒಪ್ಪಿಸ್ತಾ ಇದ್ದಾರೆ ಎಂಬುದಾಗಿಯೂ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಮುಂದೆ ಮತ್ಸ್ಯಾಶ್ವಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರವಿಬುಧೇಷು ಕೃತಾವತಾರಃ ತ್ವಂ ಪಾಸಿ ನಸ್ತ್ರಿಭುವನಂಚ ತಥಾಧುನೇಶ
ಭಾರಂ ಭುವೋ ಹರಯದುತ್ತಮವಂದನಂತೆ. ಪರಮಾತ್ಮನ್ ನಮಗೋಸ್ಕರ, ಭಕ್ತರಿಗೋಸ್ಕರ ಎಷ್ಟು ಅವತಾರಗಳನ್ನು ಮಾಡಿದ್ದಿ. ಒಂದೇ ಎರಡೇ, ಲೆಕ್ಕವೇ ಇಲ್ಲ ಅದಕ್ಕೆ. ಕೆಲವುದನ್ನು ಹೇಳ್ತಾರೆ. ಮತ್ಸ್ಯ, ಅಶ್ವ, ಕುದುರೆಯಾಗಿ ಮತ್ಸ್ಯನಾಗಿ ಅವತಾರ ಮಾಡಿದಿ, ಕುದುರೆಯಾಗಿ ಹಯಗ್ರೀವ ಅವತಾರವನ್ನು ಮಾಡಿದಿ, ಕಚ್ಚಪ ಕೂರ್ಮಾವತಾರವನ್ನು, ನೃಸಿಂಹಾವತಾರ ಅಥವಾ ಸುಮನೋರಂಜನೀಕಾರರ ಪ್ರಕಾರ ಕಲ್ಕಿಯಾಗಿ ಮಾನವನಂತೆ ಅವತಾರ ಮಾಡಿದಿ, ಸಿಂಹ ನರಸಿಂಹನಾಗಿ ಅವತಾರ ಮಾಡಿದಿ, ವರಾಹನಾಗಿ, ಹಂಸನಾಗಿ, ರಾಜನ್ಯ ಕ್ಷತ್ರಿಯರಲ್ಲಿ ರಾಮ ಮೊದಲಾದ ಅವತಾರಗಳನ್ನು ಮಾಡಿದ್ದಿ, ವಿಪ್ರ ಬ್ರಾಹ್ಮಣರಲ್ಲಿ ಪರಶುರಾಮಾದಿ ಅವತಾರಗಳನ್ನು, ವಿಬುಧ ದೇವಲೋಕದಲ್ಲಿ ವಾಮನ ಪೃಷ್ಣಿಗರ್ಭ ಮೊದಲಾದ ಅವತಾರಗಳನ್ನು ಮಾಡಿದ್ದಿ. ಹೀಗೆ ನಾನಾ ರೀತಿಯ ಅವತಾರಗಳನ್ನು ಮಾಡಿದ್ದಿ. ಅನೇಕ ಸಂದರ್ಭಗಳಲ್ಲಿ ವ್ಯವಹಾರದಲ್ಲಿ ಮಾತನಾಡುವಾಗ ಹೇಳ್ತಾರೆ, ಏನು ಇವನಿಗೋಸ್ಕರ ಎಲ್ಲ ದಶಾವತಾರ ಮಾಡಿ ಆಯಿತು ಅಂತ. ಅಂದರೆ ಏನೇನೋ ಕಷ್ಟಪಟ್ಟಿದ್ದೇವೆ, ಏನೇನೋ ವೇಷ ಹಾಕಿ, ಏನೇನೋ ಕಷ್ಟಪಟ್ಟು, ಎಲ್ಲೆಲ್ಲಿಯೋ ಹೋಗಿ ಒದ್ದಾಡಿ ಇವನ ಕೆಲಸ ಮಾಡಿಕೊಟ್ಟಿದ್ದೇವೆ ಅಂತ ಹೇಳುವ ಅರ್ಥದಲ್ಲಿ ಬಹಳಷ್ಟು ಅವತಾರಗಳನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದು ಮಾನವರ ದೃಷ್ಟಿಯಲ್ಲಿ ಅಷ್ಟು ಕಷ್ಟಪಟ್ಟಿದ್ದೇವೆ ಅಂತನ್ನೋ ಅರ್ಥದಲ್ಲಿ ಪ್ರಯೋಗ ಅಷ್ಟೇ. ಅದು ಭಗವಂತನಿಗೆ ಕಷ್ಟ ಇಲ್ಲ, ಆದರೆ ಭಕ್ತರ ಮೇಲಿನ ಕಾರುಣ್ಯ ಎಷ್ಟಿದೆ. ಪರಮಸುಂದರ ಮೂರ್ತಿ, ದಿವ್ಯ ಮಂಗಲ ವಿಗ್ರಹ, ಸಚ್ಚಿದಾನಂದ ಮೂರ್ತಿ, ಅನಂತ ಗುಣಸ್ವರೂಪ, ಸುಂದರವಾದಂತಹ ಪುರುಷರೂಪ. ಎಷ್ಟೆಷ್ಟೋ ಜನ ಇರ್ತಾರೆ, ಅವರು ಮನೆ ಬಿಟ್ಟು ಹೊರಗೆ ಬರುವಾಗ ಅವರು ಸಾಯೋವರೆಗೂ ಒಂದೇ ರೂಪ ನಿಮಗೆ ಕಾಣಿಸ್ತದೆ. ಅಷ್ಟು ಸುಂದರವಾಗಿ ಅಲಂಕೃತರಾಗಿ ಹೊರಗೆ ಬರೋದವರು ಕೆಲವರು, ಎಲ್ಲರೂ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ತಮ್ಮನ್ನು ಹಾಗೇ ಜನ ತಿಳಿಯಲಿ ಅಂತ. ಆ ರೀತಿ ತಮ್ಮ ಸೌಂದರ್ಯವನ್ನು, ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಪರ್ಸ್ನಾಲಿಟಿಯನ್ನು ಜನರ ಮನಸ್ಸಿನಲ್ಲಿ ಬಿಂಬಿಸುವ ದೃಷ್ಟಿಯಲ್ಲಿ ಅದನ್ನು ಆ ವ್ಯವಸ್ಥೆಯಲ್ಲಿ ಮೇಂಟೈನ್ ಮಾಡಿಕೊಂಡು ಬಂದಿರ್ತಾರೆ. ದೇವರಿಗೇನು, ಸ್ವತಂತ್ರನಾದ ವ್ಯಕ್ತಿ, ಏಕಪ್ರಕಾರವಾಗಿ ಪರಮಸುಂದರವಾದಂತಹ ವಿಗ್ರಹ ಒಂದೇ ಒಂದನ್ನು, ಪುರುಷ ವಿಗ್ರಹವನ್ನೇ ಎಲ್ಲರಿಗೂ ತೋರಿಸ್ಬೋದಾಗಿತ್ತು. ಇದರರ್ಥ ಬೇರೆಯದು ಸುಂದರ ಅಲ್ಲ ಅಂತಲ್ಲ, ಅವನು ಎಲ್ಲ ಅವತಾರಗಳಲ್ಲಿಯೂ ಸುಂದರನೇ. ಆದರೂ ಜನರ ದೃಷ್ಟಿಯಲ್ಲಿ ಮತ್ಸ್ಯ, ಕೂರ್ಮ, ವರಾಹ ಇವೆಲ್ಲ ಒಂದು ತರಹದ ಪ್ರಾಣಿಗಳ ರೂಪಗಳು, ಹೇಯವಾದ ರೂಪಗಳು ಅಂತ ಅಜ್ಞಾನಿಗಳ ದೃಷ್ಟಿಯಲ್ಲಿ ತೋರ್ತದೆ. ಆದರೂ ಪರಮಾತ್ಮ ಭಕ್ತರ ಉದ್ಧಾರ ಮಾಡುವುದಕ್ಕೋಸ್ಕರ ಯಾವ ಅವತಾರ ಬೇಕಾದರೂ ನೀನು ಮಾಡಿ ಅನುಗ್ರಹ ಮಾಡಿದ್ದಿ. ಅಂದರೆ ನಮಗಾಗಿ ಏನು ಮಾಡುವುದಕ್ಕೂ ಸಿದ್ಧ ಅನ್ನುವುದು ಒಟ್ಟು ತತ್ವ. ಅದನ್ನು ತೋರಿಸುವುದಕ್ಕೆ ಇದೆಲ್ಲ. ವರಾಹ ಅಂದರೆ ವರಾಹ, ಸಿಂಹ ಅಂದರೆ ಸಿಂಹ, ಕುದುರೆ ಅಂದರೆ ಕುದುರೆ, ಎರಡೂ ವಿರುದ್ಧ ನೋಡ್ರಿ. ಅದಕ್ಕೆ ಕೂಡಿಸಿ ಹೇಳಿದ್ದಾರೆ. ಮತ್ಸ್ಯ, ಅಶ್ವಕಚ್ಛಪ, ಅತೀ ವೇಗದಿಂದ ಓದುವ ಕುದುರೆ, ಅತೀ ಸಾವಕಾಶ ಹೋಗುವ ಕೂರ್ಮ. ಅಂದರೆ ಎರಡೂ ಎಕ್ಸ್ಟ್ರಿಮಿಟಿ. ಯಾವುದಕ್ಕಾದರೂ ನಾನು ಸಿದ್ಧ ನಿಮಗೋಸ್ಕರ ಅಂತ ತೋರಿಸುವುದಕ್ಕೆ. ಭಾರೀ ವೇಗದಿಂದ ಹೋಗಬೇಕಾ, ಬನ್ನಿ, ಕುದುರೆಯಾಗಿಯೂ ಜೊತೆಗಿದ್ದೇನೆ. ಸಾವಕಾಶ ಹೋಗಬೇಕಾ, ಕೂರ್ಮನಾಗಿಯೂ ನಿಮ್ಮ ಜೊತೆಗೆ ನಾನಿರ್ತೇನೆ. ಕೂರ್ಮಗತಿಯಲ್ಲಿ ನಾನು ನಡೀತಾ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬೇಕು ಅಂದರೆ ಅನ್ನುವ ಅರ್ಥದಲ್ಲಿ ಹೇಳುವ ತಾತ್ಪರ್ಯ. ಜೀವರ ಜೊತೆಗೆ ಅಂತರ್ಯಾಮಿಯಾಗಿದ್ದು ಭಗವಂತ ಜೀವರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡುವುದಕ್ಕೆ ಯಾವಾಗಲೂ ಪರಮಾತ್ಮ ಸಿದ್ಧನಾಗಿದ್ದೇನೆ ಅಂತ ಭರವಸೆ ಕೊಡುವವನಲ್ಲ, ಮಾಡಿ ತೋರಿಸಿದ್ದಾನೆ. ಈ ಅವತಾರಗಳು ಕೇವಲ ಕೆಲವು ಸಂದರ್ಭಗಳಲ್ಲಿ, ಕೆಲವು ಯುಗಗಳಲ್ಲಿ ವ್ಯಕ್ತವಾಗಿ ಆಮೇಲೆ ಅವ್ಯಕ್ತವಾಗ್ತವೆ, ಎಲ್ಲ ಕಾಲಗಳಲ್ಲಿಯೂ ಇವೆ. ಆದರೆ ಅಂತರ್ಯಾಮಿ ರೂಪದಿಂದ ಮಾತ್ರ ದೇವರು ಮಾಡುವ ಅನುಗ್ರಹ ಸದಾ ಕಾಲದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಅದಕ್ಕಾಗಿ ಮತ್ಸ್ಯ, ಅಶ್ವ, ಕಚ್ಚಪ, ನೃಸಿಂಹ, ವರಾಹ, ಹಂಸ, ರಾಜನ್ಯ, ವಿಪ್ರ, ವಿಬುಧೇಶು ಕೃತಾವತಾರ. ಒಳ್ಳೆ ಪಂಡಿತರ ಹಾಗೆ ಶಾಲೆ ಹೊಚ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಸಂತೋಷವಾಗಿ ತಯಾರಾಗ್ತೀರಾ. ರಾಜರ ಪೋಷಾಕ ಹಾಕ್ಕೊಂಡು ಒಳ್ಳೆ ಕಿರೀಟ, ಒಳ್ಳೆ ಕತ್ತೆ ಎಲ್ಲ ಇಟ್ಕೊಂಡು ಒಳ್ಳೆ ಮೈಸೂರು ಮಹಾರಾಜರಾಗಿ ಕಾಣಿಸ್ಬೇಕು, ಒಳ್ಳೆ ಆ ವೇಷವನ್ನು ಹಾಕ್ಕೊಳ್ಳೋದಕ್ಕೆ ಯಾರಾದರೂ ಸಿದ್ಧ. ವೇಷ ಹಾಕ್ಕೊಂಬರ್ತೀವಿ, ನಮ್ಮನ್ನು ಸಿಂಹಾಸನದ ಮೇಲೆ ಕೂಡಿಸ್ತೀರಾ ಅಂತ ಬೇರೆ ಕೇಳ್ತೀರಿ. ಯಾಕೆ? ಗೌರವದ ವೇಷ. ಆದರೆ
ಒಬ್ಬ ಸಾಮಾನ್ಯ ಸಿಪಾಯಿ ವೇಷವನ್ನು ಹಾಕ್ಕೊಂಡು ಬನ್ನಿ, ಕಸಗುಡಿಸುವವನ ವೇಷದಲ್ಲಿ ಬನ್ನಿ, ಹರಕು ಬಟ್ಟೆ ಉಟ್ಕೊಂಡು ಬನ್ನಿ, ಒಂದು ಹಂದಿ ಮುಖ ಹಾಕ್ಕೊಂಡು ಬನ್ನಿ, ಮುಖದ ಮಾರಿಗೆ ಹಂದಿ ಹಾಗೆ ಬಣ್ಣ ಬಳ್ಕೊಂಡು ಹಂದಿಯಂತೆ ಓಡಾಡಿ ಅಂದರೆ ಯಾರು ಓಡಾಡ್ತಾರೆ? ಏನೇನೇನೇನೋ ಯೋಗ್ಯತೆ ಇಲ್ಲದ ಸ್ವತಃವ ನಾನಾ ವಿಧವಾದ ದೋಷಗಳಿಗೆ ಆಕರರಾದ ನಾವು ಇಷ್ಟರ ಮಟ್ಟಿಗೆ ದುರಭಿಮಾನದಿಂದ ಇದ್ದರೆ ನಿರ್ದೋಷನಾದ ಗುಣಪರಿಪೂರ್ಣನಾಗಿರುವಂತಹ ಭಗವಂತ ನಮಗಾಗಿ ಎಲ್ಲವನ್ನೂ ಮಾಡಿದ್ದಾನೆ. ಅಂದರೆ ನಮಗಿದರಿಂದ ದೇವರು ತಿಳಿಸ್ತಾನೆ, ದೇವರ ಸೇವೆಗಾಗಿ ನಾವು ಏನನ್ನೂ ಮಾಡುವುದಕ್ಕೆ ಸಿದ್ಧರಾಗಬೇಕು. ಅಷ್ಟು ದೊಡ್ಡವನಾದ ಪರಮಾತ್ಮ ನಮಗಾಗಿ ಎಲ್ಲ ಆದ ಮೇಲೆ ನಾವು ಭಗವಂತನಿಗಾಗಿ ಎಲ್ಲವನ್ನು ಮಾಡುವುದಕ್ಕೂ ಸಿದ್ಧರಾಗಬೇಕು. ಎಲ್ಲ ತರಹದ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಾಗಬೇಕು. ಅದನ್ನೇ ಅಂಬರೀಷ ಚಕ್ರವರ್ತಿ ಮಾಡಿ ತೋರಿಸಿದ. ತಾನೇ ಕಸ ಬಳಿತಾ ಇದ್ದ, ತಾನೇ ದೇವರ ಮನೆಯನ್ನು ಶುದ್ಧಗೊಳಿಸಿ ಸಾರಿಸಿ ರಂಗವಲ್ಲಿ ಹಾಕಿ ಎಲ್ಲ ಪೂಜಾ ಸಾಧನಗಳನ್ನು ಸಿದ್ಧ ಮಾಡಿಕೊಂಡು ತಾನೇ ಪೂಜೆಯನ್ನು ಮಾಡ್ತಾ ಇದ್ದ. ನಮಗಾಗಿ ದೇವರು ಎಲ್ಲವನ್ನೂ ಮಾಡುವಾಗ ನಾವ್ಯಾಕೆ ದೇವರಿಗೆ ಸೇವೆಯನ್ನು ಮಾಡುವುದಕ್ಕೆ 10 ಜನರಿಗೆ ಕೆಲಸ ಹೇಳಬೇಕು ಅಂತ. ಆ ಅರ್ಥದಲ್ಲಿ ಬ್ರಹ್ಮದೇವರಂತಾರೆ, ತ್ವಂಪಾಸಿನ ತ್ರಿಭುವನಂಚ ತಥಾಧುನೇಶ ಭಾರಂಭುವೋ ಹರಯದುತ್ತಮ ವಂದನಂತೆ. ಇಷ್ಟೆಲ್ಲ ಅವತಾರಗಳಿಂದ ಹಿಂದೆ ನೀನು ಭೂಭಾರಹರಣವನ್ನು ಮಾಡಿದವ, ದೇವತೆಗಳಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿದವ. ಈಗ ಪುನಃ ಭೂಭಾರಹರಣವನ್ನು ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು, ರಕ್ಷಣೆ ಮಾಡಬೇಕು. ನಿನಗೆ ಇದಕ್ಕೆ ಪ್ರತಿಯಾಗಿ ಕೊಡುವುದಕ್ಕೆ ನಮ್ಮ ಕೈಯಲ್ಲೇನಿಲ್ಲ, ಅನಂತ ನಮನಗಳನ್ನಷ್ಟೇ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ನಮಸ್ಕಾರ ಮಾಡ್ತೇವೆ. ಇಷ್ಟು ಹೊತ್ತು ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ ಬ್ರಹ್ಮದೇವರು ದೇವಕಿ ದೇವಿಯ ಕಡೆಗೆ ಮುಖ ಮಾಡಿ ಮಾತನಾಡ್ತಾರೆ. ಇಲ್ಲಿವರೆಗೆ ಕೃಷ್ಣನಿಗೆ ಸ್ತೋತ್ರ ಮಾಡಿದರು. ಈಗ ಆ ಕೃಷ್ಣನನ್ನು ಧಾರಣೆ ಮಾಡಿದ ನೀನು ಎಂತಹ ಭಾಗ್ಯವನ್ನು ಪಡೆದಿದ್ದಿ. ದಿಷ್ಟ್ಯಾಂಬತೆ ಕುಕ್ಷಿಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜಪತೇರ್ಮುಮೂರುಷೋ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ದಿಷ್ಟ್ಯಾಂಬತೆ ಕುಕ್ಷಿಗತಃ, ನಿನ್ನ ಕುಕ್ಷಿಯಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ ಅಂದರೆ ನಿನ್ನ ಅಹೋಭಾಗ್ಯ, ನಿನಗೆ ಪರಮ ಮಂಗಲವಾಗತ್ತೆ. ಎಷ್ಟೋ ಕೋಟಿ ಕೋಟಿ ಜನ್ಮಗಳ ಪುಣ್ಯದಿಂದ ನೀನು ಮಾಡಿದ ತಪಸ್ಸಿಗೆ ಪ್ರಸನ್ನನಾಗಿ ಇವತ್ತು ಪರಮಾತ್ಮ, ಅವಳು ಒಂದೇ ಜನ್ಮದಲ್ಲಿ ಅದಿತಿಯಾದಾಗ ತಪಸ್ಸು ಮಾಡಿದ್ದು, ಕೋಟಿ ಕೋಟಿ ಜನ್ಮಗಳ ಪುಣ್ಯ ಯಾಕೆ ಅಂತನಬೇಡಿ. ಕೃಷ್ಣನನ್ನು ಪಡೆಯುವುದಕ್ಕೆ ತಪಸ್ಸು ಮಾಡುವ ಯೋಗ ಸಿಗೋದಕ್ಕೆ ಅವಳು ಹಿಂದೆ ಎಷ್ಟು ತಪಸ್ಸು ಮಾಡಿದ್ಲು. ಅದಕ್ಕಾಗಿ ನೇರವಾಗಿ ಕೃಷ್ಣನೇ ನನ್ನಲ್ಲಿ ಅವತಾರ ಮಾಡಬೇಕು ಅನ್ನುವ ಸಂಕಲ್ಪದಿಂದ ತಪಸ್ಸು ಮಾಡುವ ಅರ್ಹತೆ ಅವಳಿಗೆ ಬಂತು. ಆ ತಪಸ್ಸಿನಿಂದ ಪ್ರಸನ್ನನಾಗಿ ಪರಮಾತ್ಮ ಅವಳಲ್ಲಿ ಅವತಾರ ಮಾಡಿದ್ದಾನೆ ನಿಜ. ಆದರೆ ಅದಕ್ಕೆ ಎಷ್ಟೋ ಜನ್ಮಗಳ ಪುಣ್ಯ ಬೇಕು. ಪರಮಾತ್ಮ ನಿನ್ನಲ್ಲಿ ಪ್ರವೇಶ ಮಾಡಿದ್ದಾನೆ, ಮುಂದೆ ಅವತಾರ ಮಾಡುವವನಿದ್ದಾನೆ, ಹೆದರಬೇಡ, ಭರವಸೆ ಕೊಡ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನು ಕಸದುಕೊಂಡು ಕಂಸ ಹೇಗೆ ಸಂಹಾರ ಮಾಡ್ತಾ ಇದ್ದ, ಈ ಕೃಷ್ಣನನ್ನು, ಈ ಗರ್ಭದಲ್ಲಿ ಜನಿಸಿದ ಶಿಶುವನ್ನು ಅದೇ ರೀತಿಯಾಗಿ ಕಂಸ ಸಂಹಾರ ಮಾಡ್ತಾನೆ ಅಂತೇನಾದರೂ ನಿನ್ನ ಮನಸ್ಸಿನಲ್ಲಿ ಭಯ ಇದ್ದರೆ ಆ ಭಯ ಹೋಗಲಿ. ಸರ್ವಥಾ ಭಯ ಬೇಡ. ನಿನ್ನ ದೇಹದ ಮೇಲಿರುವ ಕಾಂತಿ ನೋಡು, ನಿನ್ನ ಮುಖದ ಮೇಲಿರುವ ಕಾಂತಿ ನಿನಗೆ ಕಾಣಿಸೋದಿಲ್ಲ. ಆದರೆ ನಿನ್ನಲ್ಲಿರುವಂತಹ ತೇಜಸ್ಸು, ನಿನ್ನಲ್ಲಿರುವ ಉತ್ಸಾಹ, ಇದನ್ನೇ ನೋಡಿ ನೀನು ಅರ್ಥ ಮಾಡಿಕೋ. ಅಭಯನಾದ ಸಂಸಾರದ ಭಯವನ್ನೇ ಪರಿಹಾರ ಮಾಡುವ ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತ ನಿನ್ನಲ್ಲಿ ಅವತಾರ ಮಾಡುವಾಗ ಯಾಕೆ ನಿನಗೆ ಭಯ? ಮಾಭೂತ್ ಭಯಂ ಭೋಜಪತೇ ಮುಮೂರುಷೋಹೋ, ಇನ್ನೇನು ಅವನು ಸಾಯಲಿಕ್ಕಿದ್ದಾನೆ. ಅಂತಹ ಕಂಸನಿಂದ ನಿನಗ್ಯಾಕೆ ಭಯ? ಅವನು ನಿನ್ನೊಬ್ಬಳನ್ನಲ್ಲ, ಎಲ್ಲ ಯದುಗಳನ್ನೂ ರಕ್ಷಣೆ ಮಾಡುವುದಕ್ಕಾಗಿ ಅವತಾರ ಮಾಡ್ತಾ ಇದ್ದಾನೆ. ಆ ಕಂಸನ ಭಯ ಇನ್ನು ಮೇಲೆ ಯಾವ ಯಾದವರಿಗೂ ಇಲ್ಲ. ಆ ಕಂಸನನ್ನೇ ಸಂಹಾರ ಮಾಡಿ ಎಲ್ಲರನ್ನೂ ಭಯ ನಿರ್ಮುಕ್ತರನ್ನಾಗಿ ಮಾಡ್ತಾನೆ. ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಇಲ್ಲಿ ಕೇವಲ ಯಾದವರನ್ನು ಉದ್ಧಾರ ಮಾಡುವುದಕ್ಕೆ ದೇವರು ಅವತಾರ ಮಾಡಿದ್ದಾನೆ ಅಂತಲ್ಲ. ಆ ಯಾದವರು ಭೂಭಾರ ಹರಣಕ್ಕಾಗಿ ದೇವತೆಗಳೇ ಅವತಾರ ಮಾಡಿದವರು ಪರಮಾತ್ಮನ ಆಜ್ಞೆಯಂತೆ. ಸಜ್ಜನರು, ಮುಕ್ತಿಯೋಗ್ಯರು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲರನ್ನ ಉದ್ಧಾರ ಮಾಡುವುದಕ್ಕೆ ಪರಮಾತ್ಮ ಇಲ್ಲಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಯದು ಎಂಬ ಶಬ್ದಕ್ಕೆ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳುವಂತೆ ಯದ್ಯದಸ್ತಿ ತಸ್ಮಾದುಚ್ಚ ಯದುಹು ಅಂತ. ಯತ್ ಉ,
ಯಾವುದಿದೆ ಅದಕ್ಕಿಂತ ಉತ್ತಮನಾಗಿದ್ದಾನೆ ಅಂದರೆ ಸರ್ವೋತ್ತಮ ಅಂತ ಅರ್ಥ ಮಾಡಿದ್ದಾರೆ ಯದು ಶಬ್ದಕ್ಕೆ. ಇಲ್ಲಿ ಸರ್ವೋತ್ತಮ ಅನ್ನುವ ಅರ್ಥ ಬೇಡ. ಯಾರೆಲ್ಲ ಜೀವರಾಶಿಗಳು ಅಂತಿದ್ದಾರೆ ಅವರಲ್ಲಿ ಉತ್ತಮರಾದವರು ಯಾರು? ಮುಕ್ತಿಯೋಗ್ಯರು. ಯತ್ ಏ ಜೀವಾ ತೇಷು ಉಚ್ಚಾಹ ಯದವಃ. ಯಾರೆಲ್ಲ ಈ ಜೀವರು ಅಂತ ಪ್ರಸಿದ್ಧರಾದವರಿದ್ದಾರೆ, ಉತ್ತಮ ಮಧ್ಯಮ ಅಧಮ, ಅವರೊಳಗೆ ಉತ್ತಮರಾದವರು ಯಾರಿದ್ದಾರೋ ಅವರೆಲ್ಲ ಯದುಗಳು ಅಂದರೆ ಮುಕ್ತಿಯೋಗ್ಯರಾದ ಜೀವರಾಶಿಗಳು. ಅಂತಹ ಎಲ್ಲ ಮುಕ್ತಿಯೋಗ್ಯರಾದ ಜೀವರಾಶಿಗಳಿಗೂ ಪರಮಾತ್ಮ ರಕ್ಷಕನಾಗಿದ್ದಾನೆ. ನೀನು ಮುಕ್ತಿಯೋಗ್ಯಳು, ನಿನಗೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಇನ್ನೆಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಯಾಕೆ ಭಯಪಡ್ತೀಯ? ಭಯಪಡಬೇಡ ಅನ್ನುವ ಆಂತರಂಗಿಕ ಅರ್ಥವನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮಾ ಭೂದ್ಭಯಂ ಭೋಜಪತೇರ್ಮುಮೂರುಷೋ ಗೋಪ್ತಾಯದೂನಾಂ ಭವಿತಾ ತವಾತ್ಮಜಃ ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಂ ಅನಿದಂ ಯಥಾ ಬ್ರಹ್ಮೇಶಾನೌ ಪುರೋಧಾಯ ದೇವಾಃ ಪ್ರತಿಯುರ್ದಿವಂ. ಈ ರೀತಿ ಆ ಅಂತರ್ಯಾಮಿಯಾದ ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ, ಪ್ರಾರಂಭದಲ್ಲಿ ಬಂದದ್ದು ಅಂತರ್ಬಹಿಃ ಪೂರುಷ ಕಾಲರೂಪೈ. ಒಳಗಿನ ರೂಪ ಅದು ಪುರುಷ ರೂಪ, ಹೊರಗಿನ ರೂಪ ಅದು ಕಾಲರೂಪ. ಈಗ ಗರ್ಭದೊಳಗೆ ಇದ್ದಾನೆ ಪರಮಾತ್ಮ ಅಂತರ್ಯಾಮಿಯಾಗಿ ಎನ್ನುವ ದೃಷ್ಟಿಯಲ್ಲಿ ಇತ್ಯಭಿಷ್ಟೂಯ ಪುರುಷಂ, ಆ ಒಳಗಿರುವ ಅಂತರ್ಯಾಮಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಮುಂದೆ ಆ ಪರಮಾತ್ಮ ಅವತಾರ ಮಾಡ್ತಾನೆ ಎಲ್ಲರನ್ನ ರಕ್ಷಣೆ ಮಾಡುವುದಕ್ಕಾಗಿ, ಎಲ್ಲರಿಗೆ ಕಾಣುವಂತೆ. ಆಗ ಅವನು ಕಾಲಕೃಷ್ಣ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಯದಾ ಕಾಳಾಷ್ಟಮಿ ಭವೇತ್ ಎಂಬುದಾಗಿಯೂ ಒಂದು ಪಾಠ ಉಂಟು. ಕಾಳ ಅಂದರೆ ಕಪ್ಪು, ಕಾಳಾಷ್ಟಮಿ ಅಂದರೆ ಕಪ್ಪು ಕೃಷ್ಣ ಅಂತ. ಕೃಷ್ಣ ಅನ್ನುವ ಶಬ್ದವೇ ಹೇಳುತ್ತದೆ ಕಪ್ಪು ಅಂತ, ನೀಲಮೇಘಶ್ಯಾಮ ಪರಮಾತ್ಮ. ಆದ್ದರಿಂದ ಕಾಳ ಅಂದರೆ ಕಪ್ಪು, ಕಪ್ಪು ಕೃಷ್ಣ ಸೊಗಸಾದ ಅರ್ಥವೇ. ಕೃಷ್ಣ ನೀಲಮೇಘಶ್ಯಾಮ, ಕಾಳ ಅಂದರೆ ಕಪ್ಪು, ಕಾಳಕೃಷ್ಣ, ಕಾಳಾಷ್ಟಮಿ ಕೃಷ್ಣಾಷ್ಟಮಿ ಸರಿ. ಆದರೆ ಕಾಲಾಷ್ಟಮಿ ಅಂತ ಪಾಠ ಇದೆ. ಆ ಕಾಲಾಷ್ಟಮಿ ಎನ್ನುವ ಪಾಠ ಏನಿದೆ ಅದು ಇನ್ನೂ ಸೊಗಸಾದದ್ದು. ಯಾಕೆ ಅಂದರೆ ಕಾಳ ಅಂದರೆ ಕೃಷ್ಣ ಕಪ್ಪು ಒಂದೇ ಅರ್ಥ, ಅವನ ಮೈ ಬಣ್ಣ ಕಪ್ಪು. ಕಾಲ ಅಂದರೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಅಂತ ಅರ್ಥ. ಕಲ ಕಾಮಧೇನು, ಕಲ ಎಂಬ ಧಾತುವಿಗೆ ಕಾಮಧೇನು ಅನ್ನುವ ಅರ್ಥಾತ್ ಎಲ್ಲ ಅರ್ಥಗಳು ಇವೆ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಕಾಮಧೇನು ಹೇಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡುತ್ತೋ ಹಾಗೆ ಕಲ ಎಂಬ ಧಾತು ಎಲ್ಲ ಅರ್ಥಗಳನ್ನು ಪಡೆದುಕೊಂಡಿದೆ ಅಂತ. ಹೀಗಾಗಿ ಕಲಜ್ಞಾನೇ, ಕಲ ಔದಾರ್ಯೇ, ಕಲ ಸೌಂದರ್ಯೇ, ಕಲ ಸ್ವಾತಂತ್ರ್ಯ, ನಿಮಗೇನು ಹೇಳಲಿಕ್ಕೆ ಬರುತ್ತೋ ಹೇಳಿ, ಎಲ್ಲವೂ ಕಲಧಾತುವಿನ ಅರ್ಥದಲ್ಲಿ ಒಂದೇ ಕಡೆಗೆ ಸೇರಿದೆ. ಆ ಒಂದು ಧಾತುವಿನಲ್ಲಿ ಎಲ್ಲ ಅರ್ಥವನ್ನು ಕಲೆ ಹಾಕಿದ್ದಾರೆ ಪ್ರಾಚೀನರು ಕಲ ಎಂಬ ಧಾತುವಿನಲ್ಲಿ. ಅಂತಹ ಕಲ ಎಂಬ ಧಾತುವಿನಿಂದ ಬಂದ ಕಾಲ ಶಬ್ದ ಇದೆ ನೋಡಿ, ಇದು ಭಾರಿ ಪರಮಾತ್ಮನ ಅನಂತ ಗುಣಪೂರ್ಣತ್ವವನ್ನು ತಿಳಿಸಿಕೊಡುವಂತಹ ಶಬ್ದ. ಆದ್ದರಿಂದ ಕಾಲಾಷ್ಟಮಿ ಅನ್ನುವುದಾಗಿಯೂ ಉತ್ತಮವಾದ ಪಾಠವನ್ನು, ಎರಡೂ ತರಹದ ಪಾಠಗಳನ್ನು ಕೂಡ ನಾವು ತಿಳಿತೇವೆ ಸಂಪ್ರದಾಯದಲ್ಲಿ. ಹೀಗಾಗಿ ಕಾಲ ಅಂದರೆ ಹೇಳಬೇಕಾದದ್ದು ಕೃಷ್ಣ ಅವತಾರ ಮಾಡಿದ ಮೇಲೆ ಕಾಲ ಆದ. ಯಾಕೆ? ಅದು ಹೊರಗಿನ ರೂಪ. ಅಂತರ್ಬಹಿಃ ಪೂರುಷ ಕಾಲರೂಪೈ, ಒಳಗಿದ್ದಾಗ ಅವನು ಪುರುಷನಾಗಿದ್ದ. ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ, ಇಡೀ ಜಗತ್ತಿನಿಂದ ವಿಲಕ್ಷಣವಾದ ಆ ಭಗವಂತನ ಸ್ವರೂಪ ಅನಿದಂ. ಈ ಜಗತ್ತು ದೇವರಲ್ಲ, ಅನಿದಂ, ಈ ಜಗತ್ತಿನಿಂದ ವಿಲಕ್ಷಣವಾದ ಆ ಭಗವತ್ ಸ್ವರೂಪವನ್ನು ಪರಮಾತ್ಮ ಬ್ರಹ್ಮದೇವರು ಸ್ತೋತ್ರ ಮಾಡಿ ಹೊರಟಿದ್ದಾರೆ. ಕೆಲವರಿಗೆಲ್ಲ ಬಹಳ ಅವಸರ, ಇನ್ನೂ ಪ್ರವಚನ ಮುಗಿದಿರೋದಿಲ್ಲ. ಆ ಮುಗಿಯೋ ಟೋನ್ ಬರ್ತದೆ, ಮುಗಿಯೋದು ಬೇರೆ, ಮುಗಿಯೋ ಟೋನ್ ಅಂತ ಒಂದಿರ್ತದೆ. ಆ ಟೋನ್ ಬಂದ ಕ್ಷಣಕ್ಕೆ ಹೊರಟು ಬಿಡ್ತಾರೆ. ಇಂತಹ ಶ್ರೀಮದ್ ಭಾಗವತ ಅಂತ ಹೀಗೇನಾದರೂ ಒಂದು ಸ್ವಲ್ಪ ಮುಗಿಯೋ ಟೋನ್ ಬಂತು ಅಂದರೆ ಹೊರಟು ಬಿಡ್ತಾರೆ. ಅದು ಹಾಗೆಲ್ಲ ಮಾಡಬಾರ್ದು, ಪೂರ್ಣ ಮುಗಿದ ಮೇಲೆ ಹೊರಡಬೇಕು. ಗುರುಗಳು ಪಾಠವನ್ನು ಹೇಳುವಂತಹ ಪ್ರಸಂಗದಲ್ಲಿ ಗುರುಗಳಿಗಿಂತಲೂ ಮೊದಲೇ ಬಂದು ಪಾಠಕ್ಕೆ ಕುಳಿತು ಪುಸ್ತಕವನ್ನು ತೆಗೆದು ಗುರುಗಳಿಗಾಗಿ ಕಾಯ್ತಾ ಇರಬೇಕು. ಹೋಗುವಾಗ ಗುರುಗಳು ಪುಸ್ತಕ ಮುಚ್ಚಿ ಎದ್ದ ಮೇಲೆ ಇವರು ಪುಸ್ತಕ ಮುಚ್ಚಬೇಕು. ಪಂಕ್ತಿಗಳೆಲ್ಲ ಓದೋದು ಮುಗಿತು ಅಂದರೆ ಪ್ರಾಯ ಪಾಠ ಮುಗಿದಿರಬಹುದು ಅಂತ ತಾವೇ ಲೆಕ್ಕ ಹಾಕಿ ಪುಸ್ತಕ ಮುಚ್ಚಬಾರದು. ಅದು ಗುರುಗಳಿಗೆ ಅಗೌರವ, ಅಪಚಾರ ಅಂತ. ಬ್ರಹ್ಮದೇವರು ರುದ್ರದೇವರು ಸ್ತೋತ್ರ ಮಾಡಿದರು, ಎಲ್ಲ ದೇವತೆಗಳು ಜೊತೆಗೆ ಬಂದಿದ್ದರು. ಅವಸರದಲ್ಲಿ ದೇವತೆಗಳು ತಮ್ಮ ಲೋಕಗಳಿಗೆ ಹೋಗಿಬಿಡಲಿಲ್ಲ ಮತ್ತು ತಮ್ಮ ಕಾರ್ಯಗಳಲ್ಲಿ ತೊಡಗುವುದಕ್ಕೆ. ಬ್ರಹ್ಮದೇವರು ರುದ್ರದೇವರು ಹೊರಟ ಮೇಲೆ, ಅವರು ಹೊರಟದ್ದನ್ನು ನೋಡಿ ಆಮೇಲೆ ಅವರನ್ನು ಹಿಂಬಾಲಿಸಿದರು.
ತಾವೇ ಅವ್ರಿಗಿಂತ ಮೊದಲ ಅವಸರದಿಂದ ಓಡಿ ಹೋಗಲಿಲ್ಲ. ಸತ್ಯಧರ್ಮ ತೀರ್ಥರು ಇದನ್ನು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಅಲ್ಲಿ ಮೇಲ್ನೋಟಕ್ಕೆ ಇದು ಅರ್ಥ ಗೊತ್ತಾಗಲ್ಲ. ಬ್ರಹ್ಮೇಶಾನೋ ಪುರೋಧಾಯ, ಬ್ರಹ್ಮರುದ್ರರಿಬ್ಬರನ್ನು ಅವರು ಮುಂದೆ ಹೊರಟರು, ಇವರು ಹಿಂದೆ ಹೊರಟರು ಅಂತ ಇಷ್ಟೇ ಬರುತ್ತೆ. ಆದರೆ ಇವರೇನು ಮಾಡ್ತಾರೆ ಅಂದರೆ, ಬ್ರಹ್ಮಾಚ ಈಶಶ್ಚ ಬ್ರಹ್ಮೇಶೌ ಬ್ರಹ್ಮೇಶೌ ಚ ತೌ ಅನೌ ಚ ಬ್ರಹ್ಮೇಶಾನೌ ಅನಚೇಷ್ಟಾಯಾಮ್. ಅವರು ಹೆಜ್ಜೆ ಹಾಕುವುದಕ್ಕೆ ಶುರು ಮಾಡಿದ ಮೇಲೆ ಅವರನ್ನು ಇವರು ಹಿಂಬಾಲಿಸಿದರು, ತಾವೇ ಮೊದಲೇ ಓಡಿ ಹೋಗಲಿಲ್ಲ ಅಂತ ಅಷ್ಟು ಸುಂದರವಾಗಿ. ಅಂದರೆ ಆ ಒಂದು ಶಬ್ದಗಳನ್ನು ಒಡೆಯುವುದರೊಳಗೆ ಅವರಿಗೆ ಪಾಂಡಿತ್ಯ ಇದೆ ಅಂತ ತಿಳಿಯಬೇಡಿ. ಏನೊಂದು ಸಮಾಜದೊಳಗಿನ ಅನಾಚಾರ ಇದೆ ಅದನ್ನು ಒಡೆಯುವುದರೊಳಗೆ ಅವರಿಗೆ ಆಗ್ರಹ ಇದೆ. ನೀವು ಮೊದಲೇ ಗುರುಗಳಿಗಿಂತಲೂ ಮೊದಲೇ ಮುಂದೆ ಓಡಿ ಹೋಗಬೇಡಿ. ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಇತಿ ಶ್ರೀಮದ್ಭಾಗವತೆ ದಶಮಸ್ಕಂಧೆ ತೃತೀಯೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು.